ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ದ ವುಮೆನ್ ಕಿಂಗ್ ಅನ್ನೋ ಸೂಪರ್ ಆದ ಹಾಲಿವುಡ್ ಇಂಗ್ಲಿಷ್ ಆಕ್ಷನ್ ಮೂವಿನೇ ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಬರೀ ಹೆಂಗಸರಾಗೆ ಇದ್ದಾರೆ. ಸಡನ್ ಆಗಿ ಒಂದು ವಿಲೇಜ್ ಒಳಗಡೆ ನುಗ್ಗಿ ಅಲ್ಲಿರುವ ಗಂಡಸರು ಎಲ್ಲರನ್ನು ತುಂಡಾಗಿ ಕಟ್ ಮಾಡಿ ಬಿಸಾಕ್ತಾ ಇದ್ದಾರೆ, ಹೊಡೆದು ಚೆಚ್ತಾ ಇದ್ದಾರೆ. ನಡೆಯುವ ಫೈಟ್ ಅನ್ನು ನೋಡಿದ್ರೆ ಹುಡುಗರು ಹುಡುಗಿಯರು ಫೈಟ್ ಮಾಡ್ಕೋಬೇಕಾದ್ರೆ ಲಾಜಿಕ್ ಮಿಸ್ಟೇಕ್ಸ್ ಎಲ್ಲ ಇರುತ್ತಲ್ಲ, ಆ ತರ ಎಲ್ಲ ಇಲ್ಲದೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಒಂದೊಂದು ಗಂಡಸರನ್ನು, ಶಕ್ತಿ ಮಿಕ್ಕಿರುವ ಗಂಡಸರನ್ನು ಹೇಗೆ ಈ ಲೇಡಿ ಸಾಯಿಸ್ತಾರೆ ಅನ್ನೋದನ್ನ ಸೂಪರ್ ಆಗಿ ತೋರಿಸಿದ್ದಾರೆ. ಆದ್ರೆ ಈ ರೀತಿ ಎಲ್ಲರನ್ನು ಕೊಲ್ತಾ ಇದಾರಲ್ಲ, ಸಾಯಿಸ್ತಾ ಇದಾರಲ್ಲ, ಇವರೆಲ್ಲ ಕೆಟ್ಟವರ ಅಂತ ಅನ್ಕೊಂಡ್ರೆ ಇಲ್ಲ, ಗಂಡಸರಿಂದ ಆಲ್ರೆಡಿ ಸೀಸ್ ಮಾಡಿ ಇಡಲಾಗಿರುವ ಹೆಂಗಸರನ್ನ ಅಂದ್ರೆ ಚಿಕ್ಕ ಹುಡುಗಿಯರನ್ನ ಬಿಡಿಸೋದಕ್ಕಾಗಿ, ತನ್ನ ನಾಡಿನ ಹುಡುಗಿಯರನ್ನ ಬಿಡಿಸೋದಕ್ಕಾಗಿ ಅಲ್ಲಿರುವ ಗಂಡಸರು ಎಲ್ಲರನ್ನು ಸಾಯಿಸಿ ಗುಲಾಮರಾಗಿದ್ದ ಜನ ಎಲ್ಲರನ್ನು ಕಾಪಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಹೆಂಗಸು ಗ್ರೂಪ್. ಅದ್ರಲ್ಲೂ ಮೈನ್ ಆಗಿ ಇಲ್ಲಿರುವ ಜನ ಎಲ್ಲರಿಗೂ ಜನರಲ್ ಆಗಿದ್ದಾರಲ್ಲ, ಇವರೇ ಈ ಮೂವಿಯ ಹೀರೋಯಿನ್. ತನ್ನ ನಾಡಿನ ಜನರನ್ನ ಕಾಪಾಡಿ, ಗುಲಾಮರಾಗಿದ್ದವರನ್ನ ಕಾಪಾಡಿ ಮತ್ತೆ ಅವರ ನಾಡಿಗೆನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹೀರೋಯಿನ್. ಹಾಗೆ ರಿಟರ್ನ್ ಬರೋರನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡಿ, ಸೆಲೆಬ್ರೇಟ್ ಮಾಡಿ ಕರ್ಕೋತಾ ಇದ್ದಾರೆ ಊರಿನ ಜನ. ಇವ್ರುಗಳೇ ಆಗೋಜೀಸ್. ಈ ಆಗೋಜೀಸ್ ಅನ್ನ ಕಾಮನ್ ಜನರು ನೋಡೋ ಹಾಗೆ ಇಲ್ಲ. ಅದಕ್ಕಾಗಿ ಒಂದು ಮಗು ನೋಡಿ ಹೇಗೆ ಕಣ್ಣನ್ನು ಮುಚ್ಕೊಂಡು ನೋಡ್ತಾ ಇದೆ, ಅದನ್ನು ಒಬ್ಬಳು ಬಂದು ಅದೆಲ್ಲ ಏನಿಲ್ಲ ಕಣ ನೋಡೋ ನೀನು ಅನ್ನೋ ರೀತಿ ನೋಡಿ ಹೋಗ್ತಾ ಇದಾರಲ್ಲ, ಇವರೇ ಈ ಟೀಮ್ ಲೀಡರ್. ಅಂದ್ರೆ ಅಗೋಜಿಸ್ ಗಳ ಟೀಮ್ ಲೀಡರ್. ಜನರಲ್ ಆದ ಮೇಲೆ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಇರೋರು. ಹೊಸದಾಗಿ ಅಗೋಜಿಸ್ ಟೀಮ್ ಗೆ ಯಾರನ್ನಾದ್ರೂ ಸೇರಿಸ್ಕೊಂಡ್ರೆ ಅವ್ರಗಳನ್ನ ಟ್ರೈನ್ ಮಾಡೋ ಕೆಲಸ ಇವರದೇ ಟೀಮ್ ಲೀಡರ್ದು. ಅದೇ ಸಮಯದಲ್ಲಿ ಈ ಕತೆಗೆ ಒಂದು ಚೂರು ಸಂಬಂಧನೇ ಇಲ್ಲದೆ ಇರೋ ರೀತಿ ಒಂದು ಫ್ಯಾಮಿಲಿ ಆ ನಾಡಲ್ಲೇ ಇದೆ. ಅದರಲ್ಲಿ ಇರುವ ಒಂದು ಸಾಮಾನ್ಯ ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಆ ಹುಡುಗಿಯನ್ನ ಒಂದು ಮುದುಕಣಿಗೆ 4ನೇದಾಗೋ 5ನೇದಾಗೋ ಮದುವೆ ಮಾಡಿ ಇಡೋದಕ್ಕಾಗಿ ಅವರ ಫ್ಯಾಮಿಲಿ ಪ್ಲಾನ್ ಮಾಡಿದೆ, ಟ್ರೈ ಮಾಡ್ತಾ ಇದ್ದಾರೆ. ಹೆತ್ತಿದ ಮಗುವಲ್ಲ, ದತ್ತು ಪಡೆದು ಬೆಳೆಸ್ತಾ ಇರುವ ಮಗಳು. ಬಂದಿದ ತಕ್ಷಣ ಆ ಹುಡುಗಿ ಕಪಾಳಕ್ಕೇನೆ ಒಂದು ಬಿಟ್ಟು ಆ ಹುಡುಗಿ ಸೈಲೆಂಟ್ ಆಗಿದ್ದಾಳ ಇಲ್ಲ ಗಲಾಟೆ ಮಾಡ್ತಾಳ ಅನ್ನೋದನ್ನ ಚೆಕ್ ಮಾಡ್ತಾನೆ ಆ ಮುದುಕ. ಆ ಹುಡುಗಿ ಹೋಗಲ್ಲೋ ಮುದುಕ ಅನ್ನೋ ರೀತಿ ಅವನನ್ನ ಹಿಡಿದು ಕೆಳಗಡೆ ತಳ್ಳಿಬಿಡ್ತಾವಳೆ. ನನಗೆ ಈ ಬಜಾರಿ ಹುಡುಗಿ ಎಲ್ಲ ಬೇಡ, ನನ್ನನ್ನು ಮದುವೆ ಆಗೋಕೆ ಈ ಊರಲ್ಲಿ ಬೇರೆ ಹುಡುಗಿರ ಇಲ್ಲ ಅಂತ ಮುದುಕ ಅಲ್ಲಿಂದ ಹೋಗ್ಬಿಡ್ತಾನೆ. ನಿನ್ನನ್ನು ಬೆಳೆಸಿದಕ್ಕೆ ನಮಗೆ ಯಾವುದೇ ತರ ಪ್ರಯೋಜನನೂ ಇಲ್ಲ, ನಮಗೂ ಕೂಡ ನೀನು ಕಂಟ್ರೋಲೇ ಆಗ್ತಾ ಇಲ್ಲ, ಬೆಟರ್ ನಿನ್ನನ್ನು ಅಗೋಜಿ ಟೀಮ್ ಅಲ್ಲಿ ಸೇರಿಸ್ಬಿಡೋದು ನಮಗೆ ತುಂಬಾ ಒಳ್ಳೇದು ಅಂತ ಹೇಳಿ ಆ ನಾಡಿನ ಸೆಂಟರ್ ಅಲ್ಲಿ ಇರುವ ಅರಮನೆಗೆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಅದ್ರ ಗೇಟ್ ಮುಂದೆ ನಿಂತು ನನ್ನ ಮಗಳನ್ನ ಅಗೋಜಿ ಟೀಮ್ ಅಲ್ಲಿ ಸೇರಿಸೋದಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ತಂದೆ. ಆವಾಗ ಅಗೋಜಿ ಆರ್ಮಿಯ ಟೀಮ್ ಲೀಡರ್ ಹೊರಗಡೆ ಬರ್ತಾರೆ. ಇವಳನ್ನ ಇಲ್ಲೇ ಇಟ್ಕೊಳ್ಳಿ, ನಮ್ಮ ಕೈಯಲ್ಲಿ ಮನೆಯಲ್ಲಿ ಇಟ್ಟು ಇವಳನ್ನ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ತಂದೆ ಅಲ್ಲೇ ಬಿಟ್ಟು ಹೋಗ್ತಾರೆ. ಟೀಮ್ ಲೀಡರ್ ಸರಿ ಬಾರೆ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಬಂದಿದ್ದ ತಕ್ಷಣ ಅರಮನೆ ಎಂಟ್ರೆನ್ಸ್ ಅಲ್ಲೇ ಪ್ರಾಕ್ಟೀಸ್ ಝೋನ್ ಇದೆ. ಎಲ್ಲರೂ ಸಿಕ್ಕಾಪಟ್ಟೆ ಸೂಪರ್ ಆಗಿ ಫೈಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ಅಗೋಜಿ ಹುಡುಗಿಯರ ಟೀಮ್ ಅನ್ನ ಬಿಟ್ಟು ಪಕ್ಕದಲ್ಲೇ ಆ ನಾಡಿನ ಸೇರಿದ ಗಂಡಸರ ಆರ್ಮಿ ಕೂಡ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಈ ಅಗೋಜಿ ಟೀಮ್ ಅನ್ನ ಸೇರಿದವರು ಯಾವತ್ತು ಮದುವೆನೇ ಆಗಲ್ಲ, ಮಕ್ಕಳು ಮಾಡ್ಕೊಳ್ಳಲ್ಲ, ಕೊನೆವರೆಗೂ ಆರ್ಮಿಯಲ್ಲೇ ಇದ್ದು ತನ್ನ ಜೀವವನ್ನ ಬಿಡ್ತಾರೆ. ಆ ಮಟ್ಟಿಗೆ ತುಂಬಾನೇ ಸ್ಟ್ರಾಂಗ್ ಆದ ಹೆಂಗಸರು ಈ ಅಗೋಜೀಸ್. ಜಗಳ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಮಾಡ್ತಾರೆ ಈ ಅಗೋಜೀಸ್. ರಿಲೇಶನ್ಶಿಪ್ ವೀಕ್ನೆಸ್ ಅನ್ನೋದನ್ನ ನಂಬ್ತಾ ಇದ್ದಾರೆ ಈ ಅಗೋಜೀಸ್. ಆದ್ರಿಂದಾನೆ ಮದುವೆ ಗಿದುವೆ ಮಾಡ್ಕೊಳ್ದೆ ಹಾಗೆ ಆರ್ಮಿಯಲ್ಲೇ ಇದ್ ಬಿಡ್ತಾ ಇದ್ದಾರೆ. ಸೊ ಈ ರೀತಿ ಸ್ಟ್ರಿಕ್ಟ್ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಹಾಕೊಂಡು ಬದುಕ್ತಾ ಇದ್ದಾರೆ ಈ ಅಗೋಜೀಸ್. ಇವಾಗ ಅವರಿಗೆ ಆದ ಸೆಪರೇಟ್ ಟೆಂಟ್ ಒಳಗಡೆ ಬರ್ಬೇಕಾದ್ರೆ ಅಲ್ಲಿ ಎಕ್ಸರ್ಸೈಸ್, ಡ್ಯಾನ್ಸ್, ಸಿಂಗಿಂಗ್ ಅಂತ ಎಲ್ಲಾ ತರದ ಟ್ರೈನಿಂಗ್ ಅನ್ನು ಕೊಟ್ಟು ಸೂಪರ್ ಆಗಿ ಮಾಡ್ತಾ ಇರ್ತಾರೆ. ಇವೆಲ್ಲ ಒಂದು ಕಡೆ ಇರ್ಲಿ, ಅದೇ ಸಮಯದಲ್ಲಿ ಈ ನಾಡಿನ ಪಕ್ಕದಲ್ಲಿ ಒಂದು ಪೋರ್ಟ್ ಇರುತ್ತೆ. ಅಲ್ಲಿಗೆ ಕೆಲವೊಂದು ಮೂರ್ಖರು ಬಂದು ಇಳಿತಾರೆ. ಸ್ವಲ್ಪ ಹೊತ್ತು ಮುಂಚೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ಯುದ್ಧ ನಡೀತಾ ಇತ್ತಲ್ವಾ, ಆ ಜಾಗಕ್ಕೇನೆ ಬಂದಿದ್ದಾರೆ. ಅಲ್ಲಿ ತುಂಬಾ ಡೆಡ್ ಬಾಡೀಸ್ ಗಳು ಬಿದ್ದಿವೆ. ಅದರಲ್ಲಿ ನಮ್ಮ ಅಗೋಜಿ ಟೀಮ್ ಅನ್ನ ಸೇರಿದ ಒಂದು ಡೆಡ್ ಬಾಡಿ ಕೂಡ ಇರುತ್ತೆ. ಬಂದು ಅಟ್ಯಾಕ್ ಮಾಡಿ ಹೋಗಿರೋದು ಅಗೋಜಿಸೆ. ಇವ್ರಗಳ ಆಟ ಕಡಿಮೆನೆ ಆಗ್ತಾ ಇಲ್ಲ ಅಲ್ಲ, ನಮ್ಮ ಬಿಸ್ನೆಸ್ ಅನ್ನ ತುಂಬಾನೇ ಹಾಲ್ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ಒಂದೊಂದು ದೇಶಕ್ಕೂ ಹೋಗಿ ಅಲ್ಲಿರುವ ಗಂಡಸರು ಹೆಂಗಸರನ್ನು ಫೈಟ್ ಮಾಡಿ ಗುಲಾಮರಾಗಿ ಹಿಡ್ಕೊಂಡು ಬಂದು ಹೊರಗಡೆ ನಾವು ಸೇಲ್ ಮಾಡ್ತಾ ಇದೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವೈಟ್ ಪೀಪಲ್ಸ್ ಗೆ ನಾವು ಮಾರ್ತಾ ಇದೀವಿ ಅವ್ರಗಳನ್ನ. ನಮ್ಮ ಬಿಸ್ನೆಸ್ ಅನ್ನ ಈ ರೀತಿ ಹಾಲ್ ಮಾಡ್ತಾ ಇದಾರಲ್ಲ, ಅವರಿಗಿದೆ ಒಂದು ದಿನ ಅನ್ನೋ ರೀತಿ ಮಾತಾಡ್ಕೋತಾ ಇದ್ದಾರೆ ಈ ಮೂರ್ಖರು. ಈ ಕಡೆ ನಮ್ಮ ದೇಶದ ಅರಮನೆಯಲ್ಲಿ ರಾಜನ ತೋರಿಸ್ತಾರೆ. ರಾಜನಿಗೆ ಸಿಕ್ಕಾಪಟ್ಟೆ ಹೆಂಡತಿಯರಿದ್ದಾರೆ, ಎಲ್ಲರೂ ಲೈನ್ ಆಗಿ ನಿಂತಿದ್ದಾರೆ. ಇವಾಗ ಇವ್ರುಗಳು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡೋಣ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮುಂಚೆ ಕೆಲವೊಂದು ಮೂರ್ಖರು ಪೋರ್ಟ್ ಅಲ್ಲಿ ಬಂದು ಕುದುರೆಯಲ್ಲಿ ಇಳಿದ್ರಲ್ವಾ, ಅವರುಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇಲ್ಲಿ. ಹೀಗೆ ನಮ್ಮ ದೇಶದೊಳಗಡೆ ನುಗ್ಗಿ ಇಲ್ಲಿರುವ ಗ್ರಾಮಗಳನ್ನ ಬೇಟೆಯಾಡಿ ಅಲ್ಲಿರುವ ಜನರನ್ನೆಲ್ಲ ಕಿಡ್ನಾಪ್ ಮಾಡಿ ಗುಲಾಮರಾಗಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಮಾಡೋರ ಹೆದಿರು ನಾವ್ ಯಾಕೆ ಹೋರಾಡಬಾರ್ದು, ಯುದ್ಧ ಮಾಡಬಾರ್ದು ಅಂತ ಲೇಡೀಸ್ ಎಲ್ಲ ಮಾತಾಡ್ಬೇಕಾದ್ರೆ ಗಂಡಸರೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರಗಳಾಗಿ ಬಂದ್ರೆ ಮಾತ್ರ ನಾವು ಯುದ್ಧ ಮಾಡೋಣ, ನಾವಾಗಿದ್ದು ಹೋಗೋದು ಬೇಡ ಅನ್ನೋ ರೀತಿ ಹೇಳ್ತಾ ಇರ್ತಾರೆ. ರಾಜ ಕೂಡ ಅವರ ಡಿಸಿಷನ್ ಅನ್ನು ಹೇಳ್ದೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಹೊಸದಾಗಿ ಅಗೋಜಿ ಟೀಮ್ ಅಲ್ಲಿ ಸೇರಿರುವ
ಇರುವ ಹುಡುಗಿಯರಿಗೆ ಪ್ರಾಕ್ಟೀಸ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಒಂದು ಕಾಂಪಿಟೇಷನ್ ಅನ್ನ ಮಡುಕ್ತಾರೆ. ಆ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತಾರೋ ಅವರೇ ಅಗೋಜಿ ಟೀಮ್ ಗೆ ಜಾಯ್ನ್ ಆಗೋಕೆ ಆಗುತ್ತೆ. ಅವರಿಗೆ ತುಂಬಾನೇ ನೇಮು ಫೇಮು ಎಲ್ಲವೇ ಸಿಗುತ್ತೆ. ಸೊ ಅಲ್ಲಿಯವರೆಗೂ ಟ್ರೈನಿಂಗ್ ಅಲ್ಲಿ ಹೊಸದಾಗಿ ನಮ್ಮ ಹುಡುಗಿ ಬಂದು ಜಾಯ್ನ್ ಆಗಿದ್ದಾಳೆ ಅಲ್ವಾ, ಅದೇ ಮುದುಕನ್ನ ಹೊಡೆದಿದ್ದ ಹುಡುಗಿ, ಅವಳಿಗೆ ಇನ್ನೊಂದು ಹುಡುಗಿ ಅಲ್ಲಿ ಕ್ಲೋಸ್ ಆಗ್ತಾಳೆ, ಫ್ರೆಂಡ್ ಆಗ್ತಾಳೆ. ಆ ಹುಡುಗಿಗೆ ಸ್ವಲ್ಪ ಕೂದಲು ಜಾಸ್ತಿ ಇರುತ್ತೆ, ಮತ್ತೆ ಅವಳು ಸಿಕ್ಕಾಪಟ್ಟೆ ಬಜಾರಿ ಅನ್ಸುತ್ತೆ. ಆ ಬಜಾರಿ ಹುಡುಗಿ ಟ್ರೈನಿಂಗ್ ಅಲ್ಲಿ ಅವಳೇ ಫಸ್ಟ್ ಬರ್ಬೇಕು ಅಂತ ಅನ್ಕೋತಾ ಇದ್ದಾಳೆ. ಟ್ರೈನಿಂಗ್ ಶುರು ಆಗುತ್ತೆ. ನಮ್ಮ ಜನರಲ್ ಆ ಹುಡುಗಿ ಕೈಗೆ ಅವರ ಸ್ವಾಡ್ ಅನ್ನ ಕೊಡ್ಬೇಕಾದ್ರೆ ಅದು ತುಂಬಾನೇ ವೆಯ್ಟ್ ಆಗಿದೆ. ಅದನ್ನ ಆ ಹುಡುಗಿ ಕೈಯಲ್ಲಿ ಹಿಡಿಯೋಕೆ ಕೂಡ ಆಗ್ತಾ ಇಲ್ಲ. ಅಷ್ಟು ವೆಯ್ಟ್ ಆಗಿದೆ ಆ ಸ್ವಾಡ್, ಅಷ್ಟು ವೀಕ್ ಆಗಿದ್ದಾಳೆ ಆ ಹುಡುಗಿ. ಹೀಗೆಲ್ಲ ಇದ್ರೆ ಸರಿ ಬರಲ್ಲಮ್ಮ, ತುಂಬಾ ಸ್ಟ್ರಾಂಗ್ ಆಗು ನೀನು, ಹೋಗು ಮುಂದೆ ಇರೋ ಗೊಂಬೆಯನ್ನ ಕಟ್ ಮಾಡು ಅಂತ ಹೇಳ್ಬೇಕಾದ್ರೆ ಹುಡುಗಿನ ಸ್ಪೀಡ್ ಆಗಿ ಓಡಿ ಹೋಗಿ ಒಂದು ಕಟ್ ಮಾಡ್ತಾಳೆ. ಬಟ್ ಆದ್ರೆ ಆ ಗೊಂಬೆ ತಲೆ ಕಟ್ಟೇ ಆಗ್ಲಿಲ್ಲ, ಸ್ಟ್ರೆಂತ್ ಸಾಕಾಗ್ಲಿಲ್ಲ. ಹೇಗೆ ಕಟ್ ಮಾಡ್ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಒಂದೇ ಒಂದು ಏಟ್ ಹೊಡಿತಾರೆ ಜನರಲ್. ಹಾಗೆ ತುಂಡಾಗಿ ಕಟ್ ಆಗುತ್ತೆ ಆ ಗೊಂಬೆಯ ತಲೆ. ನೆಕ್ಸ್ಟ್ ದಿನ ಟ್ರೈನಿಂಗ್ ಶುರು ಆಗುತ್ತೆ. ಟೀಮ್ ಲೀಡರ್ ಜೊತೆ ಫೈಟ್ ಮಾಡಿ ಹೇಗೆ ಒಡಿಸ್ಕೋತಾ ಇದ್ದಾಳೆ ನೋಡಿ ಹುಡುಗಿ. ಎದ್ದೇಳು ಮೇಲಿದ್ದಲು, ನನ್ನ ಜೊತೆ ಫೈಟ್ ಮಾಡು ಅಂತ ಹೇಳಿ ಚೆನ್ನಾಗಿ ಸೂಪರ್ ಆಗಿ ಫೈಟ್ ಮಾಡೋದನ್ನ ಹೇಳ್ಕೊಡ್ತಾರೆ ಟೀಮ್ ಲೀಡರ್ ನಮ್ಮ ಹುಡುಗಿಗೆ. ಆಮೇಲೆ ಶೂಟ್ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಅದ್ರಲ್ಲೂ ಕಾಂಪಿಟೇಷನ್ ಎಲ್ಲ ನಡೆಯುತ್ತೆ. ಆಮೇಲೆ ಅಗೋಜಿ ಟೀಮ್ ಅಲ್ಲಿ ಇರುವ ನಮ್ಮ ಟೀಮ್ ಲೀಡರಿಗೂ ಗಂಡಸರ ಆರ್ಮಿಯಲ್ಲಿ ಇರುವ ಟೀಮ್ ಲೀಡರಿಗೂ ಒಂದು ಚಿಕ್ಕ ಕಾಂಪಿಟೇಷನ್, ಸಣ್ಣ ಜಗಳ. ಅದು ಹೇಗೆ ಅಂದ್ರೆ ಯಾರ ಕೈಯಲ್ಲಿ ತುಂಬಾ ಹೊತ್ತು ನೋವನ್ನ ತಡ್ಕೊಂಡಿರೋಕಾಗುತ್ತೆ ಅನ್ನೋದೇ ಕಾಂಪಿಟೇಷನ್. ಎರಡು ಸೈಡ್ ಶಾರ್ಪ್ ಆಗಿರೋ ಒಂದು ಈಟಿಯನ್ನ ಅವರ ಎದೆಗೆ ಚುಚ್ಕೊಂಡು ಇಬ್ಬರು ಹಾಗೆ ಒನ್ ಆನ್ ಒನ್ ಫೇಸ್ ಮಾಡ್ಕೋಬೇಕು. ಯಾರು ತುಂಬಾ ಹೊತ್ತು ಪೇನ್ ಅನ್ನ ತಡ್ಕೊಂಡು ಕಂಟ್ರೋಲ್ ಆಗಿ ನಿಂತಿದ್ದಾರೋ ಅವರೇ ಗೆದ್ದವರು. ಅದ್ರಲ್ಲಿ ನಮ್ಮ ಹುಡುಗಿಯರ ಟೀಮ್ ಲೀಡರ್ ಗೆದ್ದಾಯ್ತು. ಪಾಪ ಗಂಡಸು ನೋವನ್ನ ತಡ್ಕೊಳ್ಳೋಕಾಗದೆ ಅಲ್ಲಿಂದ ಹೋಗ್ಬಿಡ್ತಾನೆ, ಸೋತೋಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಟ್ರೈನಿಂಗ್ ಪ್ರಾಕ್ಟೀಸ್. ಆ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೊಂಬೆಯ ತಲೆಯನ್ನ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ, ಅದರಲ್ಲಿ ಯಾರೋ ಪಟಾಕಿಯನ್ನ ಮಡಗಿದ್ದಾರೆ. ಯಾರು ಅಂತ ನೋಡಿದ್ರೆ ಅಲ್ಲೇ ಕೆಲಸ ಮಾಡುವ ತೀಟ್ಲೆ ಹುಡುಗಿಯರು ಅನ್ಸುತ್ತೆ. ಆದ್ರಿಂದ ಜನರಲ್ ಟೀಮ್ ಲೀಡರ್ ಎಲ್ಲರೂ ಟೆನ್ಷನ್ ಆಗ್ಬಿಡ್ತಾರೆ. ಸುಮ್ನೆ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಇಲ್ಲಿ ಕೆಲಸ ಮಾಡೋದಾಗಿದ್ರೆ ಮಾಡಿ, ಇಲ್ಲಾಂದ್ರೆ ಇಲ್ಲಿಂದ ಹೋಗ್ಬಿಡಿ ಅಂತ ಜನರಲ್ ಸಿಕ್ಕಾಪಟ್ಟೆ ಬೈದು ಬಿಡ್ತಾರೆ. ಆಮೇಲೆ ಅವತ್ತು ರಾತ್ರಿ ನಮ್ಮ ಜನರಲ್ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕನಸಲ್ಲಿ ಏನೋ ಬಂದು ಹೆದರ್ಕೊಂಡು ಗಾಬರಿಯಾಗಿ ಎದ್ದೇಳ್ತಾರೆ. ಏನೋ ಕೆಟ್ಟ ಕನಸನ್ನ ಕಂಡಿದ್ದಾರೆ ಅನ್ಸುತ್ತೆ. ನಮ್ಮ ಟೀಮ್ ಲೀಡರ್ ಜೊತೆನೆ ನಮ್ಮ ಜನರಲ್ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ. ಅವರೇ ಅವರ ಫ್ರೆಂಡ್ ಅನ್ಸುತ್ತೆ. ಏನಮ್ಮ ಮತ್ತೆ ಅದೇ ಕನಸ ಅಂತ ಟೀಮ್ ಲೀಡರ್ ಕೇಳೋದನ್ನ ನೋಡ್ಬೇಕಾದ್ರೆ ಇವರಿಬ್ಬರು ಆಲ್ರೆಡಿ ಇದ್ರ ಬಗ್ಗೆ ತುಂಬಾನೇ ಡಿಸ್ಕಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಸ್, ಅದೇ ಕನಸೆ. ಏನೋ ಒಂದು ಡೈಲಿ ಬಂದು ನನ್ನನ್ನ ಹೆದರ್ಸುತ್ತೆ. ನನಗೆ ಇರೋದು ಒಂದೇ ಒಂದು ಭಯ ಮಾತ್ರ ಅಂತ ಏನೋ ಒಂದು ವಿಷಯದ ಬಗ್ಗೆ ಸೀಕ್ರೆಟ್ ಆಗಿ ಮಾತಾಡ್ಕೋತಾರೆ. ನಮಗೆ ಅದನ್ನ ಕ್ಲಿಯರ್ ಆಗಿ ತೋರ್ಸಲ್ಲ, ಹೇಳೋದು ಇಲ್ಲ. ಅದೇ ಸಮಯದಲ್ಲಿ ಜನರಲ್ ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಂಡ್ಲಲ್ವಾ ನಮ್ಮ ಹುಡುಗಿ. ರಾತ್ರಿ ಕೂಡ ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಕಾಂಪಿಟೇಷನ್ ನಡೆಯುವ ಟೈಮ್ ಅದು. ಒಂದು ಚಿಕ್ಕ ಡ್ಯಾನ್ಸ್ ಅನ್ನ ಎಲ್ಲರೂ ಸೇರಿ ಮಾಡಿಬಿಟ್ಟು ರಾಜನ ಮುಂದೆ ಕಾಂಪಿಟೇಷನ್ ಶುರು ಆಗುತ್ತೆ. ಬಟ್ ಆದ್ರೆ ಕಾಂಪಿಟೇಷನ್ ಶುರು ಆಗೋಕ್ಕೂ ಮುಂಚೆ ಆ ಮೂರ್ಖರು ಕುದುರೆಯಲ್ಲಿ ಬಂದು ನಮ್ಮ ರಾಜ್ಯದಲ್ಲಿ ಇಳಿತಾರೆ. ಅಂದ್ರೆ ನಮ್ಮ ರಾಜನ ಮುಂದೆ ಬಂದು ನಿಲ್ತಾರೆ. ಅದರಲ್ಲೂ ಒಬ್ಬ ಪರ್ಟಿಕ್ಯುಲರ್ ಆಗಿ ಅವನ ಗಡ್ಡವನ್ನ ತೋರಿಸ್ತಾನೆ. ಆ ಗಡ್ಡ ಇರುವ ಮುಖವನ್ನ ನೋಡಿದ ತಕ್ಷಣ ನಮ್ಮ ಜನರಲ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅವರ ಕಣ್ಣೆಲ್ಲ ರೆಡ್ಡಿಶ್ ಗೆ ಚೇಂಜ್ ಆಗುತ್ತೆ. ಹಾಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಜನರಲ್ಗೆ ಏನಾಗಿದೆ ಅನ್ನೋದನ್ನ ತೋರಿಸ್ತಾರೆ. ಒಂದು ಹುಡುಗಿಯನ್ನ 4 ಜನರು ಹುಡುಗರು ಸೇರಿ ರೇಪ್ ಮಾಡೋ ರೀತಿ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅನ್ನ ಏನಕ್ಕೆ ಇವಾಗ ನಮ್ಮ ಜನರಲ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇವೆಲ್ಲ ನಡೆದಿರೋದು ನಮ್ಮ ಜನರಲ್ಗೆನೆ. ನಮ್ಮ ಟೀಮ್ ಲೀಡರ್ ಕೂಡ ಅವನನ್ನೇ ಗುರಾಯಿಸಿ ನೋಡ್ತಾರೆ. ಅವರಿಗೂ ಕೂಡ ಈ ಫ್ಲಾಶ್ ಬ್ಯಾಕ್ ಚೆನ್ನಾಗಿ ಗೊತ್ತಿದೆ. ಸರಿ, ಈ ಮೂರ್ಖರು ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ, ನಮ್ಮ ಬಿಸ್ನೆಸ್ ಅನ್ನ ನೀವು ತುಂಬಾನೇ ಹಾಳು ಮಾಡ್ತಾ ಇದ್ದೀರಾ, ಇದೇ ರೀತಿ ನೀವು ಮಾಡ್ತಾ ಇದ್ರೆ ನಿಮ್ಮ ಮೇಲೆ ನಾವು ಯುದ್ಧ ಮಾಡಬೇಕಾಗುತ್ತೆ ಅಂತ ಅದು ಇದು ಅಂತ ಮೂರ್ಖರು ಹೆದರಿಸ್ತಾರೆ. ನಮ್ಮ ಬಿಸ್ನೆಸ್ ಅನ್ನ ನೀವು ಹಾಲ್ ಮಾಡೋದ್ರಿಂದ ಕಾಂಪನ್ಸೇಷನ್ ಗಾಗಿ ಏನಾದ್ರೂ ಕೊಡ್ಬೇಕು, ಇಲ್ಲಾಂದ್ರೆ ಯುದ್ಧ ಕನ್ಫರ್ಮ್. ನಮ್ಮ ರಾಜರನ್ನ ದಾಟಿ ನಿಮ್ಮ ಕೈಯಲ್ಲಿ ಏನ್ ಮಾಡೋಕಾಗುತ್ತೆ ಅನ್ನೋ ರೀತಿ ಹೆದರ್ಸ್ಬೇಕಾದ್ರೆ ರಾಜರು ಕೂಡ ಸರಿ ಕಣಪ್ಪ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಒಪ್ಕೋತಾರೆ. ಸೊ ಕೆಲವೊಂದು ಗೋಲ್ಡ್, ಚಿನ್ನ, ಅದು ಇದು ಅಂತೆಲ್ಲ ಕೊಟ್ಟು ಕಳಿಸ್ತಾರೆ. ಅದೇ ಸಮಯದಲ್ಲಿ ಆ ಮೂರ್ಖರು ಜೊತೆಗೆ ನನಗೆ ಅಗೋಜಿ ಹುಡುಗಿಯರು ಕೂಡ ಬೇಕು ಅಂತ ಕೇಳ್ಬೇಕಾದ್ರೆ ಸರಿ ಓಕೆ ಹುಡುಗಿಯರನ್ನು ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ರಾಜ. ಯಾರ್ಯಾರನ್ನ ಅವ್ರಗಳ ಜೊತೆ ಕಳಿಸ್ಕೊಡ್ಬೇಕು ಅನ್ನೋದನ್ನ ಕೂಡ ಡಿಸೈಡ್ ಮಾಡ್ತಾರೆ ನಮ್ಮ ಜನರಲ್. ಅದರಲ್ಲಿ ನಮ್ಮ ಸ್ಮಾಲ್ ಹೀರೋಯಿನ್ ಹುಡುಗಿ ಕೂಡ ಇದ್ದಾಳೆ. ಅದೇ ಸಮಯದಲ್ಲಿ ನಮ್ಮ ಜನರಲ್ ಆ ಗಡ್ಡ ಮಡಗಿರೋನ್ ಮೇಲೆ ತುಂಬಾನೇ ಕೋಪದಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಈ ರೀತಿ ಗುಲಾಮರಾಗಿ ಹಿಡಿದು ತರೋರನ್ನ ತಗೊಳ್ಳೋದಕ್ಕಾಗಿ ಅಂತ ಫಾರಿನರ್ಸ್ ಎಲ್ಲ ಬರ್ತಾರೆ, ವೈಟ್ ಪೀಪಲ್ಸ್ ಎಲ್ಲ ಬರ್ತಾರೆ. ಹಾಗೇನೆ ಇವಾಗ ಇಬ್ಬರು ಬಂದಿದ್ದಾರೆ, ಇಬ್ಬರು ಅಣ್ಣ ತಮ್ಮಂದಿರ ರೀತಿ. ಬಟ್ ಆದ್ರೆ ದೂರದ ರಿಲೇಶನ್ಶಿಪ್. ಒಬ್ಬ ವೈಟ್ ಗೆ ಇದ್ದಾನೆ, ಬಟ್ ಆದ್ರೆ ಇನ್ನೊಬ್ಬ ಬ್ಲಾಕ್ ಆಗು ಇಲ್ಲ, ವೈಟ್ ಆಗು ಇಲ್ಲ, ಮಿಡಲ್ ನಮ್ಮ ಇಂಡಿಯನ್ ತರ ಇದ್ದಾನೆ. ಯಾವ್ದೋ ಕ್ರಾಸ್ ಬ್ರೀಡ್. ಹೇಗೆ ಅಂದ್ರೆ ವೈಟ್ ಜನಾಂಗನ ಸೇರಿದ ಒಬ್ಬ ಫಾರಿನರ್ಗೂ ಆಫ್ರಿಕನ್ ಸೇರಿದ ಒಬ್ಬ ತಾಯಿಗೂ ಹುಟ್ಟಿರುವ ಹುಡುಗ ಇವನು. ಆದ್ರಿಂದಾನೆ ಬ್ರೌನ್ ಆಗಿದ್ದಾನೆ. ಕೋರ್ಟ್ ಗೆ ಬಂದು ನೋಡ್ಬೇಕಾದ್ರೆ ತುಂಬಾ ಜನರನ್ನ ಹಿಡಿದು ಕಟ್ಟಿ ಹಾಕಿಟ್ಟಿದ್ದಾರೆ, ಗುಲಾಮರಾಗಿ ಮಡಗಿದ್ದಾರೆ. ಅದನ್ನ ನೋಡಿ ತುಂಬಾನೇ ಬ್ರೌನ್ ಹುಡುಗ ನಮ್ಮ ಹುಡುಗ ಫೀಲ್ ಮಾಡ್ತಾನೆ. ಅಲ್ಲಿ ಆ ಗಡ್ಡ ಮೀಸ ಮಡಗಿರುವ ಗರುಡ ಇದ್ದಾನೆ. ಅಗೋಜಿ ಹುಡುಗಿಯರನ್ನ ನಮಗೆ ಕೊಡ್ಬೇಕು ಅಂತ ಕೇಳಿರ್ತಾನೆ ಅಲ್ವಾ, ಅದಕ್ಕಾಗಿ ನಮ್ಮ ಅಗೋಜಿ ಟೀಮ್ ಅವರು ಕೂಡ ಬಂದಿರ್ತಾರೆ ಆ ಜಾಗಕ್ಕೆ. ನಮಗೆ ಕೊಡ್ತೀನಿ ಅಂತ ಹೇಳಿದ ಹುಡುಗಿಯರು ಎಲ್ಲಿ ಅಂತ ಗರುಡ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಜನರಲ್ಲ ಅಗೋಜಿ ಸ್ಟಾರ್ಟ್ ಅಂತ ಹೇಳಿದ ತಕ್ಷಣ ಹುಡುಗಿಯರೆಲ್ಲ ಮುಂದೆ ಅವರ ಹತ್ರ ಬಂದು ಸರೆಂಡರ್ ಆಗೋ ರೀತಿ ಬಂದು ನಿಮ್ಮ ಕೈಯಲ್ಲಿ ನಮ್ಮನ್ನ ಏನು ಮಾಡೋಕೆ ಆಗಲ್ಲ ಕಣ್ರೋ ಅನ್ನೋ ರೀತಿ ಹಿಂದೆ ಓಡಿ ಹೋಗ್ತಾರೆ. ಆದ್ರೆ ನಮ್ಮ ಜನರಲ್ ಮಾತ್ರ ಆ ಗರುಡನ ನೋಡಿ ಸಿಕ್ಕಾಪಟ್ಟೆ ಕೋಪದಲ್ಲಿ ಅಲ್ಲೇ ನಿಂತಿರ್ತಾರೆ. ಅದೇ
ಅದೇ ಸಮಯದಲ್ಲಿ ಹಿಂದೆ ನೋಡಿದ್ರೆ ಗೌಡನ ಸೇನೆ ಬೇರೆ ಬರ್ತಾ ಇದೆ. ಅವ್ರುಗಳು ಏನಾದ್ರು ಬಂದ್ರೆ ನಮ್ಮ ಜನರಲ್ ಅವರ ಕತೆ ಮುಗೀತು ಅಷ್ಟೇ. ಈ ಕಡೆ ನಮ್ಮ ಹುಡುಗಿ ಹೋಗ್ಬೇಕಾದ್ರೆ ನಮ್ಮ ಜನರಲ್ ಅನ್ನಿ ನೋಡ್ಕೊಂಡು ಹೋಗ್ತಾಳೆ. ಸೊ ಜನರಲ್ ಅನ್ನ ಕಾಪಾಡಬೇಕು ಅಂತ ಅಲ್ಲಿ ಒಂದು ಗೇಟ್ ಇರುತ್ತೆ, ಅದನ್ನ ಕ್ಲೋಸ್ ಮಾಡಿ ಬಿಟ್ರೆ ಆ ಸೇನೆ ಈ ಕಡೆ ಬರೋಕ್ಕಾಗಲ್ಲ, ನಮ್ಮ ಜನರಲ್ ಅನ್ನ ಕಾಪಾಡೋಕಾಗುತ್ತೆ. ಸೊ ಆ ಗೇಟ್ ಅನ್ನ ಹಗ್ಗವನ್ನ ಕಟ್ ಮಾಡಿ ಹೇಗೋ ಗೇಟ್ ಅನ್ನ ಕ್ಲೋಸ್ ಮಾಡಿ ನಮ್ಮ ಜನರಲ್ ಅನ್ನ ಕಾಪಾಡ್ತಾಳೆ. ಇಲ್ಲಿ ನಮ್ಮ ಜನರಲ್ ಗರುಡನು ಸಿಕ್ಕಾಪಟ್ಟೆ ಜೋರಾಗಿ ಫೈಟ್ ಮಾಡ್ಕೋತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಜನರಲ್ ಅವನ ಹತ್ರ ಹೊಡೆಸ್ಕೊಂಡ್ರು ಕೂಡ ಆಮೇಲೆ ಎದ್ದು ಬಂದು ಅವನ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಅವನಿಗೆ ಭೂತ ಬಿಡಿಸ್ತಾರೆ. ಇಷ್ಟು ಕೋಪ ಗರುಡನ ಮೇಲೆ ಏನಕ್ಕೆ ರೀಸನ್ ಇದೆ, ಅದಕ್ಕೆ ಅವನನ್ನ ಹೊಡೆದು ದಬಾಕಿಸ್ತಾರೆ, ಅವನನ್ನ ಬೀಳಿಸ್ತಾರೆ. ಅದೇ ಸಮಯದಲ್ಲಿ ಗೇಟ್ ಅನ್ನು ಓಪನ್ ಮಾಡೋಕೆ ಸೇನೆ ಟ್ರೈ ಮಾಡ್ತಾ ಇರುತ್ತೆ. ಈ ಕಡೆ ನಮ್ಮ ಜನರಲ್ ಗರುಡನ್ನ ಹೊಡೆದು ಕೆಳಗಡೆ ಬೀಳಿಸಬೇಕಾದ್ರೆ ಅವರು ಕೆಳಗಡೆ ಬಿದ್ದೋಗ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹುಡುಗಿ ಬನ್ನಿ ಜನರಲ್ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಕೂಗ್ಬೇಕಾದ್ರೆ ನಮ್ಮ ಜನರಲ್ ಸರಿ ಅಂತ ಇಬ್ಬರು ಅಲ್ಲಿಂದ ಓಡಿ ಹೋಗಿ ಎಸ್ಕೇಪ್ ಆಗಿ ಅಲ್ಲಿ ಸಮುದ್ರಕ್ಕೆ ಬಿದ್ದು ಎಸ್ಕೇಪ್ ಆಗ್ತಾರೆ. ಅಲ್ಲಿ ರೆಡಿಯಾಗಿ ನಿಂತಿರುವ ದೋಣಿಗೆ ಹತ್ತಿ ಎಲ್ಲರೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಹೇಗೆ ನಿಮ್ಮ ಜಾಗಕ್ಕೆ ಬಂದು ಚೆನ್ನಾಗಿ ಆಟ ಆಡಿಸ್ಬಿಟ್ಟು ನಾವು ಎಸ್ಕೇಪ್ ಆಗಿ ಹೋಗ್ತಾ ಇದೀವಿ ಅನ್ನೋ ಧೈರ್ಯವನ್ನ ತೋರಿಸೋದಕ್ಕಾಗಿ ನಮ್ಮ ಜನರಲ್ ಈ ರೀತಿ ಮಾಡಿದ್ದಾರೆ. ನಮ್ಮ ನಾಡು, ನಮ್ಮ ನಾಡಿನ ಜನರನ್ನು, ಹೆಂಗಸರನ್ನು ಯಾವತ್ತೂ ಯಾವುದಕ್ಕೂ ನಾವು ಬಿಟ್ಕೊಡಲ್ಲ, ಮಾರೋದು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಬೇಕು ಅಂತಾನೆ ಈ ರೀತಿ ಮಾಡಿ ಬಂದಿದ್ದಾರೆ ನಮ್ಮ ಅಗೋಜೀಸ. ರಾಜನ ಪ್ಲಾನ್ ಇದೆ ಅನ್ಸುತ್ತೆ. ಬಟ್ ಆದ್ರೆ ಅವರ ಪ್ಲಾನ್ ಅಲ್ಲಿ ಇಲ್ಲದೆ ಇರೋ ವಿಷಯ ಏನು ಅಂದ್ರೆ ಜನರಲ್ ಸ್ವಲ್ಪ ದುಡುಕ್ಬಿಟ್ಟು ಅವನ ಜೊತೆ ಫೈಟ್ ಗೆ ಹೋಗಿದ್ದೆ, ಅವನ ಜೊತೆ ಜಗಳ ಮಾಡಿದ್ದೆ. ಈ ಕಡೆ ಅಣ್ಣ ತಮ್ಮಂದ್ರು ಇದ್ರಲ್ವಾ, ಅದೇ ವೈಟ್ ಪೀಪಲ್ಸ್, ಅದ್ರಲ್ಲಿ ಅಣ್ಣ ಏನ್ ಮಾಡ್ತಾನೆ ಅಂದ್ರೆ ನಮಗೆ ತುಂಬಾ ಗುಲಾಮರು ಬೇಕಾಗಿದ್ದಾರೆ, ತುಂಬಾ ಜನರನ್ನ ಹಿಡ್ಕೊಂಡು ಬನ್ನಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಗರುಡ ಇವಕ್ಕೆಲ್ಲ ತಡೆಯಾಗಿರೋದು ಅಗೋಜಿಸೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ವೈಟ್ ಪೀಪಲ್ ಅನ್ನ ನಾವು ಬೇಕಾಗಿದ್ರೆ ಆ ರಾಜನ್ ಜೊತೆ ಮಾತಾಡಿ ನೋಡ್ತೀವಿ ಅಂತ ನಮ್ಮ ಅಗೋಜಿಸ್ ದೇಶಕ್ಕೆ ಬರ್ತಾ ಇರ್ತಾರೆ ವೈಟ್ ಪೀಪಲ್ಸ್ ಗ್ರೂಪ್. ನೋಡಿ ಹೇಗೆ ಬರ್ತಾ ಇದ್ದಾರೆ ಅಂತ. ಅದೇ ಸಮಯದಲ್ಲಿ ತಮ್ಮ ಒಂದು ನದಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗಿಯನ್ನ ನೋಡ್ತಾನೆ. ಅಷ್ಟೇ ನೋಡಿದ ತಕ್ಷಣ ಇಬ್ಬರ ಮಧ್ಯದಲ್ಲೂ ಲವ್ ಶುರು ಆಗ್ಬಿಡುತ್ತೆ. ನೀನೇನು ನೋಡೋಕೆ ವೈಟ್ ಆಗು ಇಲ್ಲ, ಬ್ಲಾಕ್ ಆಗು ಇಲ್ಲ, ಬ್ರೌನ್ ಆಗಿದೆಯಲ್ಲ, ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನಮ್ಮ ಹುಡುಗಿ ಕೇಳ್ಬೇಕಾದ್ರೆ ಅವನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ ಬ್ರೌನ್ ಹುಡುಗ. ಸೊ ಅವನ ಫ್ಲಾಶ್ ಬ್ಯಾಕ್ ಅನ್ನ ಕೇಳಿದ ತಕ್ಷಣ ನಮ್ಮ ಹುಡುಗಿಗೆ ಕೂಡ ಅವನ ಮೇಲೆ ಪ್ರೀತಿ ಶುರು ಆಗ್ಬಿಡುತ್ತೆ. ಬೇಗ ನಮ್ಮ ಊರಿಗೆ ಬಂದು ತಲುಪೋ, ಅಲ್ಲಲ್ಲಿ ನಿಂತ್ಕೋಬೇಡ, ಸೊತ್ತೋಗ್ಬಿಡ್ತೀಯಾ ಅಂತ ಹೆದರ್ಸ್ಬಿಟ್ಟು ಹೋಗ್ತಾಳೆ ನಮ್ಮ ಹುಡುಗಿ. ಆಮೇಲೆ ಅದೇ ರೀತಿ ನಮ್ಮ ದೇಶದ ರಾಜನನ್ನ ಮೀಟ್ ಮಾಡೋದಕ್ಕಾಗಿ ವೈಟ್ ಪೀಪಲ್ಸ್ ಆ ಗ್ರೂಪ್ ಅಲ್ಲಿಗೆ ಬರುತ್ತೆ. ಅಲ್ಲೂ ಕೂಡ ನಮ್ಮ ರಾಜ ಅವನನ್ನ ವಿಚಾರಿಸ್ತಾರೆ, ಏನಕ್ಕೆ ನೀನು ವೈಟ್ ಆಗು ಇಲ್ಲ, ಬ್ಲಾಕ್ ಆಗು ಇಲ್ಲ, ಒಂಥರ ಬ್ರೌನ್ ಆಗಿದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅವರ ಹತ್ರ ಕೂಡ ಅವನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ ನಮ್ಮ ಹುಡುಗ. ಆಮೇಲೆ ರಾಜ, ಇವತ್ತು ನೀವು ಒಳ್ಳೆ ದಿನದಲ್ಲೇ ಬಂದಿದ್ದೀರಾ, ಇವತ್ತು ನಾವು ನಮ್ಮ ಆರ್ಮಿಗೆ ಸೇರಿಸ್ಕೊಳ್ಳೋದಕ್ಕಾಗಿ ಬೆಸ್ಟ್ ಆಗಿರುವ ಪೀಪಲ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಿ ತಗೋತೀವಿ, ಅದಕ್ಕಾದ ಕಾಂಪಿಟೇಷನ್ ಇವಾಗ ನಡೆಯುತ್ತೆ ಅಂತ ಹೇಳ್ಬೇಕಾದ್ರೆ ಅದೇ ರೀತಿನೇ ಕಾಂಪಿಟೇಷನ್ ಕೂಡ ಶುರು ಆಗುತ್ತೆ. ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಶುರು ಆಗಿದ ತಕ್ಷಣ ಫಸ್ಟೇ ಮುಳ್ಳಿನ ಬೇಲಿ ಒಳಗಡೆ ನುಗ್ಗಿ ಹೊರಗಡೆ ಬರಬೇಕು. ಫೈಟ್ ಮಾಡ್ಕೊಂಡು ಎಲ್ಲರೂ ಅದ್ರ ಒಳಗಡೆ ನುಗ್ಗಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ಮ ಬಜಾರಿ ಹುಡುಗಿ ಮತ್ತೆ ನಮ್ಮ ಹೀರೋಯಿನ್, ಸ್ಮಾಲ್ ಹೀರೋಯಿನ್ ಕೂಡ ಎಸ್ಕೇಪ್ ಆಗ್ತಾ ಇರ್ತಾರೆ. ಬಟ್ ಆದ್ರೆ ಈಸಿಯಾಗಿ ಮುಂದೆ ಬರ್ತಾ ಇರೋದು ಯಾರು, ನಮ್ಮ ಹುಡುಗಿ. ಆದ್ರೆ ಹಿಂದೆ ಬೇಲಿಯಲ್ಲಿ ಸಿಗಾಕೊಂಡಿರುವ ಅವಳ ಫ್ರೆಂಡ್ ಅನ್ನ ಕಾಪಾಡಬೇಕು ಅಂತ ನಮ್ಮ ಹುಡುಗಿ ಮತ್ತೆ ಅದ್ರ ಒಳಗಡೆನೆ ನುಗ್ಗಿ ಅವಳಿಗೆ ಹೆಲ್ಪ್ ಮಾಡ್ತಾಳೆ. ಅದರಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗ್ಬಿಡ್ತು. ಅದನ್ನ ನಮ್ಮ ಟೀಮ್ ಲೀಡರ್ ಮತ್ತೆ ಜನರಲ್ ಇಬ್ಬರು ನೋಟಿಸ್ ಮಾಡ್ತಾರೆ. ಏನಕ್ಕೆ ಇಂತಹ ಕಠಿಣವಾದ ಕಾಂಪಿಟೇಷನ್ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು, ನೋವು ಬಂದ್ರು ಆರ್ಮಿಯಲ್ಲಿ ಇರೋರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ತಡ್ಕೋಬೇಕು ಅನ್ನೋದಕ್ಕಾಗಿ ಈ ರೀತಿಯ ಕಾಂಪಿಟೇಷನ್. 2 ಸಲ ಬೇಲಿ ಒಳಗಡೆ ಹೋಗಿ ಅದರಿಂದ ಮತ್ತೆ ಎಸ್ಕೇಪ್ ಆಗಿ ಬಂದು ಆಪೋಸಿಟ್ ಇರುವ ಒಂದು ದೊಡ್ಡ ಗೋಡೆ ರೀತಿ ಇರುವ ವುಡನ್ ಗೋಡೆಯನ್ನ ದಾಟಿ ಕೆಳಗಡೆ ಜಿಗಿಬೇಕು. ಬಜಾರಿ ನಿಧಾನಕ್ಕೆ ಇಳಿತಾ ಇರ್ತಾಳೆ. ಬಟ್ ಆದ್ರೆ ನಮ್ಮ ಹುಡುಗಿ ಒಂದೇ ಜಂಪ್, ಮೇಲಿಂದ ಕೆಳಗಡೆ ಒಂದೇ ಜಂಪ್ ಮಾಡಿ ಸೇಫ್ ಆಗಿ ಲ್ಯಾಂಡ್ ಆಗ್ತಾಳೆ. ಆದ್ರೂ ಕೂಡ ಕಾಲಿಗೆ ಏಟ್ ಆಗುತ್ತೆ. ಇದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿದ್ದಿದ್ರಲ್ಲಿ ಸ್ವಲ್ಪ ಲೈಟ್ ಆಗಿ ಏಟ್ ಆಗಿದೆ, ಅದನ್ನ ಕೂಡ ಕೇರ್ ಮಾಡದೆ ಎದ್ದು ಮುಂದೆ ಹೋಗ್ತಾನೆ ಇರ್ತಾಳೆ ನಮ್ಮ ಹುಡುಗಿ. ಆಪೋಸಿಟ್ ಅಲ್ಲಿ ನೋಡಿದ್ರೆ ಗಂಡಸರು ಇರ್ತಾರೆ, ಅವ್ರಗಳ ಜೊತೆ ಫೈಟ್ ಮಾಡಿ ಅವ್ರಗಳನ್ನ ದಾಟಿ ಬರ್ಬೇಕು. ಈ ಕಡೆ ಬಜಾರಿ ಸ್ಪೀಡ್ ಆಗಿ ಹೋಗಿ ಅಲ್ಲಿ ಆಪೋಸಿಟ್ ಅಲ್ಲಿ ನಿಂತಿರುವ ಗಂಡಿಗೆ ಒಂದೇ ಮುಖಕ್ಕೆ ಒಂದೇ ಪಂಚು ಅಷ್ಟೇ, ಅವನ ಅಲ್ಲೇ ಫ್ಲಾಟ್. ಈ ಕಡೆ ನಮ್ಮ ಹುಡುಗಿ ಕೂಡ ಫೈಟ್ ಮಾಡಿ ಅವನನ್ನ ಕೆಳಗಡೆ ಬೀಳಿಸಿ ದಾಟ್ಕೊಂಡು ಬರ್ತಾಳೆ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸ್ವಲ್ಪ ಮುಂದೆ ಬಂದು ನಮ್ಮ ಹೀರೋಯಿನ್ ಅಲ್ಲಿರುವ ಗೊಂಬೆಯ ತಲೆಯನ್ನ ತುಂಡಾಗಿ ಕಟ್ ಮಾಡಿ ನಾನೇ ಗೆದ್ದಿದ್ದು, ನಾನೇ ಫಸ್ಟ್ ಅನ್ನೋದನ್ನ ಪ್ರೂವ್ ಮಾಡ್ತಾಳೆ. ಎಲ್ಲರೂ ಅವಳನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ, ಹೊಗಳ್ತಾರೆ. ಅದೇ ಸಮಯದಲ್ಲಿ ಅದೇ ಬ್ರೌನ್ ಹುಡುಗ ಇದಾನಲ್ಲ ನಮ್ಮ ಹುಡುಗ, ಅವನು ಆಲ್ರೆಡಿ ಹುಡುಗಿಗೆ ಸ್ಕೆಚ್ ಹಾಕಿದ್ದ ಅಲ್ವಾ, ಲೈನ್ ಹಾಕ್ತಾ ಇದ್ದ ಅಲ್ವಾ. ಇವಾಗ ಇದನ್ನ ನೋಡಿ ಇನ್ನವೇ ಅವಳ ಮೇಲೆ ತುಂಬಾನೇ ಪ್ರೀತಿ ಆಗ್ಬಿಡುತ್ತೆ. ಇಲ್ಲಿಟ್ಟೆ ರಾಜ ಆ ಹುಡುಗಿಯನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾನೆ. ಸೂಪರ್ ಸೂಪರ್, ಈ ರೀತಿಯ ಹುಡುಗಿಯನ್ನ ನಾನು ನೋಡೇ ಇಲ್ಲ ನನ್ನ ಲೈಫ್ ಅಲ್ಲಿ. ನೀನ್ ಮಾತ್ರ ಈ ಅಗೋಜಿ ಟೀಮ್ ಅಲ್ಲಿ ಸೇರ್ತಾ ಇದ್ದಿದ್ರೆ ನನ್ನ ಹೆಂಡತಿಯಲ್ಲಿ ನೀನು ಕೂಡ ಒಂದು ಹೆಂಡತಿ ಆಗ್ಬಿಡ್ತಾ ಇದ್ದೆ. ಸರಿ, ಓಕೆ, ಜಸ್ಟ್ ಮಿಸ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಕಾಂಪಿಟೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಏಟಾಗಿರುತ್ತೆ ಅಲ್ವಾ, ಅಂತವರಿಗೆ ಗಾಯಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಆ ಗಾಯಗಳಿಗೆ ಔಷಧಿಯನ್ನ ಹಾಕೊಡ್ತಾ ಇರ್ತಾರೆ. ಈ ಗಾಯ, ಈ ಮಾರ್ಕು ಎಲ್ಲ ನಮ್ಮ ಧೈರ್ಯಕ್ಕೆ ಸೇರಿದ ಹೆಮ್ಮೆ, ನಮಗೆ ಸಿಕ್ಕಿರುವ ಪ್ರೌಢ ಅಂತ ನಮ್ಮ ಜನರಲ್ ಅವರ ಮೈಯಲ್ಲಿರುವ ಗಾಯಗಳನ್ನ ಮಾರ್ಕ್ ಅನ್ನ ತೋರಿಸಬೇಕಾದ್ರೆ ನನಗೂ ಕೂಡ ಆ ರೀತಿ ಒಂದು ಮಾರ್ಕ್ ಇದೆ ಅಂತ ತೋರಿಸ್ತಾಳೆ ನಮ್ಮ ಹುಡುಗಿ. ಅವಳ ಬೆನ್ನಲ್ಲಿ ಚಿಕ್ಕದಾಗಿ ಒಂದು ಮಾರ್ಕ್
ಇರುತ್ತೆ, ದೊಡ್ಡದಾಗೆ ಇರುತ್ತೆ. ಚಾಕು ಅಲ್ಲಿ ದೊಡ್ಡದಾಗಿ ಗೀಜಿರೋ ರೀತಿ ಇರುತ್ತೆ. ಏನಿದು ಗಾಯ, ಏನಿದು ಮಾರ್ಕು, ಹೇಗೆ ಆಯ್ತು ಅಂತ ನಮ್ಮ ಜನರಲ್ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಏನೋ ಗೊತ್ತಿಲ್ಲ, ಚಿಕ್ಕದರಿಂದಾನೇ ಈ ಮಾರ್ಕ್ ಇದೆ. ನಾನೊಂದು ಅನಾಥ ಹುಡುಗಿ, ನನ್ನನ್ನ ತಗೊಂಡು ಬೆಳೆಸಬೇಕಾದ್ರೇನೆ ನನ್ನ ಬೆನ್ನಲ್ಲಿ ಈ ರೀತಿ ಮಾರ್ಕ್ ಇದ್ದದಾಗಿ ನನ್ನ ತಂದೆ ತಾಯಿ ಹೇಳಿದ್ದಾರೆ, ನನ್ನ ದತ್ತು ಪಡೆದು ಬೆಳೆಸಿದ್ದ ತಂದೆ ತಾಯಿ ಹೇಳಿದ್ದಾರೆ ಅಂತ ಈ ಹುಡುಗಿ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಜನರಲ್ ಅವರ ಮುಖಾನೇ ಚೇಂಜ್ ಆಗುತ್ತೆ. ಆಮೇಲೆ ಈ ಕಡೆ ಸೆಪರೇಟ್ ಆಗಿ ಬಂದು ಒಬ್ಬರೇ ನಿಂತು ತುಂಬಾನೇ ಗಾಬರಿ ಆಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಟೀಮ್ ಲೀಡರ್ ಬಂದು ಏನಾಯ್ತು ಅಂತ ವಿಚಾರಿಸಬೇಕಾದ್ರೆ ನಮ್ಮ ಜನರಲ್ ಏನನ್ನೋ ಹೇಳ್ತಾರೆ. ಅದಕ್ಕೆ ಟೀಮ್ ಲೀಡರ್ ಇಲ್ಲ ಇಲ್ಲ, ನೀನ್ ಅನ್ಕೊಳ್ಳೋ ರೀತಿ ಇಲ್ಲ, ನೀನು ಅನ್ಕೊಂಡಿರೋ ಹಾಗೆ ಆ ಹುಡುಗಿ ನಿನ್ನ ಮಗಳಾಗಿರೋದಕ್ಕೆ ಚಾನ್ಸೇ ಇಲ್ಲ, ಅನಾಥ ಹುಡುಗಿಯರು ಎಲ್ಲರೂ ನಿನ್ನ ಮಗಳಾಗ್ ಬಿಡಲ್ಲ ಅನ್ನೋ ರೀತಿ ಟೀಮ್ ಲೀಡರ್ ಹೇಳ್ತಾ ಇರ್ತಾರೆ. ಈ ಕಡೆ ವೈಟ್ ಪೀಪಲ್ಸ್ ಕೂಡ ದೇಶಕ್ಕೆ ಬಂದಿದ್ದಾರೆ ಅಲ್ವಾ, ನಾವು ಈ ರೀತಿ ಬಿಸ್ನೆಸ್ ಮಾಡಬೇಕಾಗಿದೆ, ನಮಗೆ ತುಂಬಾ ಗುಲಾಮರು ಬೇಕಾಗಿದೆ ಅಂತ ನಮ್ಮ ರಾಜನ್ ಹತ್ರ ಕೇಳ್ಬೇಕಾದ್ರೆ ಅಂತಹ ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇಲ್ಲ, ನೀವು ಬೆಟರ್ ಇಲ್ಲಿಂದ ಹೋಗೋದು ನಿಮಗೆ ಒಳ್ಳೇದು ಅಂತ ಹೇಳಿ ರಾಜ ಅವ್ರಗಳನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ಅಲ್ಲಿಂದ ಹೊರಡ್ಬೇಕಾದ್ರೆ ನಮ್ಮ ಬ್ರೌನ್ ಹುಡುಗ ಇದಾನಲ್ಲ, ಅವನು ಆ ಹುಡುಗಿಯನ್ನ ಸೆಪರೇಟ್ ಆಗಿ ಮೀಟ್ ಮಾಡಿ, ನಿನ್ನ ರಾತ್ರಿ ನಾನು ಸೆಪರೇಟ್ ಆಗಿ ಮೀಟ್ ಮಾಡ್ಬೇಕು, ಅಲೋನ್ ಆಗಿ ಮೀಟ್ ಮಾಡ್ಬೇಕು, ಇಂತಹ ಜಾಗಕ್ಕೆ ಬಾ ಅಂತ ಒಂದು ಇನ್ಫಾರ್ಮೇಶನ್ ಅನ್ನ ಹೇಳಿ ಹೋಗಿರ್ತಾನೆ. ರಾತ್ರಿನೂ ಆಗುತ್ತೆ, ಎಲ್ಲರೂ ಸೂಪರ್ ಆಗಿ ಪಾರ್ಟಿಯನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ನಮ್ಮ ಸ್ಮಾಲ್ ಹೀರೋಯಿನ್ ಮಾತ್ರ ಆ ಹುಡುಗನನ್ನ ಮೀಟ್ ಮಾಡ್ಬೇಕು ಅಂತ ಕಾಡು ಒಳಗಡೆ ಹೋಗ್ತಾಳೆ. ಅದೇ ರೀತಿ ಕಾಡಿನ ಮಧ್ಯ ಬಂದು ನೋಡ್ಬೇಕಾದ್ರೆ ಅವನು ಅಲ್ಲಿದ್ದಾನೆ. ಇಬ್ಬರು ಸೇರಿ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆ ಹುಡುಗ ಡೈರೆಕ್ಟ್ ಆಗಿ ಅವಳ ಹತ್ರ ಲವ್ ಅನ್ನ ಹೇಳೋದನ್ನ ಬಿಟ್ಟು ಸುತ್ತಮುತ್ತ ಏನೇನೋ ಮಾತಾಡ್ತಾ ಇರ್ತಾನೆ. ಬಟ್ ಆದ್ರೂ ಕೂಡ ಅವೆಲ್ಲವನ್ನು ದಾಟಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾನೆ. ಆಕ್ಚುಲ್ ಆಗಿ ನಾವು ಇಲ್ಲಿಗೆ ಬಂದಿದ್ದು, ಇವ್ರಗಳ ಜೊತೆ ಮಾತಾಡಿದ್ದು ಎಲ್ಲವೇ ಒಂದು ಸೆಟಪ್ ಅಷ್ಟೇ. ಇವ್ರಗಳನ್ನ ಡೈವರ್ಟ್ ಮಾಡೋದಕ್ಕಾಗಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ. ಇವ್ರಗಳನ್ನ ನಾವು ಡೈವರ್ಟ್ ಮಾಡ್ತಾ ಇರೋ ಅದೇ ಸಮಯದಲ್ಲಿ ಹಿಂದೆನೆ ಆ ಮೂರ್ಖರು ಅವರ ಸೇನೆಯನ್ನ ಕರ್ಕೊಂಡು ಇವ್ರಗಳನ್ನ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ, ನಿಮ್ಮ ಜೊತೆ ಯುದ್ಧ ಮಾಡೋಕೆ ಬರ್ತಾ ಇದ್ದಾರೆ. ಅದನ್ನ ನಿನ್ನ ಹತ್ರ ನಾನು ಹೇಳ್ಬೇಕು ಅಂತಾನೆ ಇಲ್ಲಿಗೆ ನಿನ್ನನ್ನ ಕರೆಸಿದ್ದೆ. ಆಮೇಲೆ ಪ್ರೀತಿಯ ಗುರುತುಗಾಗಿ ಇಬ್ಬರು ಅವರವರ ಥಿಂಗ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆಮೇಲೆ ನಮ್ಮ ಹುಡುಗಿನು ಸರಿ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಡೈರೆಕ್ಟ್ ನಮ್ಮ ಜನರಲ್ ಹತ್ರ ಬಂದು ಆ ನಿಜ ಎಲ್ಲವನ್ನು ಹೇಳ್ತಾಳೆ. ಆವಾಗ ನಮ್ಮ ಜನರಲ್ ಅವೆಲ್ಲ ಇರ್ಲಿ, ಈ ನಿಜವನ್ನ ನಿನಗೆ ಹೇಳಿದವರು ಯಾರು ಅಂತ ಕೇಳ್ಬೇಕಾದ್ರೆ ಆ ವೈಟ್ ಪೀಪಲ್ಸ್ ಅಲ್ಲಿ ಒಬ್ಬ ಬಂದಿದ್ನಲ್ಲ ಬ್ರೌನ್ ಹುಡುಗ, ಅವನೇ ನನಗೆ ಹೇಳಿದ್ದು ಅಂತ ಹೇಳ್ತಾಳೆ ಹುಡುಗಿ. ಅದಕ್ಕೆ ಜನರಲ್ ತುಂಬಾನೇ ಕೋಪ ಮಾಡ್ಕೋತಾರೆ. ಅವ್ರಗಳನ್ನೆಲ್ಲ ನೀನು ನಂಬೇಡ, ಗಂಡಸರನ್ನ ನಂಬಲೇಬೇಡ, ಅವ್ರಗಳನ್ನ ನಂಬಿದ್ರೆ ಅಷ್ಟೇ ನಾವು ಮೋಸ ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಅವರ ಪಾಸ್ಟ್ ಅಲ್ಲಿ ನಡೀತಲ್ವಾ ಒಂದು ಘಟನೆ, ಅದ್ರ ಬಗ್ಗೆ ಈ ಹುಡುಗಿ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ನಮ್ಮ ಜನರಲ್ ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ಆ ಮೂರ್ಖರು ನಮ್ಮ ಜನರಲ್ ಅನ್ನ ಕಟ್ಟಿ ಹಾಕಿ ಇವರನ್ನ ತುಂಬಾ ಬಲಾತ್ಕಾರ ಮಾಡಿ ರೇಪ್ ಮಾಡಿದ್ದಾರೆ, ತುಂಬಾನೇ ಚಿತ್ರಹಿಂಸೆ ಮಾಡಿ ಅವರು ಸಾಯೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ತಿಂಗಳಲ್ಲೇ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ. ಜನರಲ್ ನೋವಿನಲ್ಲಿ ತುಂಬಾನೇ ಕಿರ್ಚ್ಕೋತಾ ಇದ್ದಾರೆ. ಬಟ್ ಆದ್ರೆ ಅವರ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಿಗೆ ತಂದೆ ಯಾರು ಅಂತ ಮಾತ್ರ ಗೊತ್ತಿಲ್ಲ. ಆದ್ರೆ ತಾಯಿ ಇವರೇನೆ. ನನಗೆ ಡೆಲಿವರಿ ನೋಡಿದ್ದು ನಮ್ಮ ಟೀಮ್ ಲೀಡರ್ ಅವರೇ. ಆದ್ರೆ ನಾವು ಅಗೋಜಿಸ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರಿಂದ ನಮಗೆ ಯಾವುದೇ ತರ ರಿಲೇಶನ್ಶಿಪ್ ಇರಬಾರ್ದು ಅಂತ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ. ಸೊ ನನಗೆ ಹುಟ್ಟಿದ ಮಗುವನ್ನ ನಾನು ಬೆಳೆಸೋಕೆ ಆಗದೆ ಅದನ್ನ ಬೇರೆಯವ್ರ ಕೈಗೆ ಕೊಟ್ಬಿಟ್ಟು ನಂತರ ನನ್ನನ್ನ ರೇಪ್ ಮಾಡಿದವರನ್ನ ಬಲಿ ತಗೋಬೇಕು, ಅವ್ರಗಳನ್ನ ರಿವೆಂಜ್ ತಗೋಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಡೆಲಿವರಿ ಆಗಿ ಮಗು ನನ್ನ ಕೈಗೆ ಬಂದಾಯ್ತು. ಬಟ್ ಆದ್ರೂ ಕೂಡ ಬ್ಲಡ್ ಕಂಟ್ರೋಲ್ ನಿಲ್ಲೇ ಇಲ್ಲ, ಬ್ಲಡ್ ಫ್ಲೋ ಆಗ್ತಾನೆ ಇತ್ತು. ಸೊ ನನಗಾಗ್ತಾ ಇದ್ದ ಬ್ಲಡ್ ಫ್ಲೋ ಅನ್ನು ತಡೆಯೋದಕ್ಕಾಗಿ ಟೀಮ್ ಲೀಡರ್ ಕಾಡು ಒಳಗಡೆ ಹೋಗಿ ಮೆಡಿಸನ್ಸ್ ಅನ್ನ ತರೋಕೆ ಹೋಗಿದ್ರು. ಆ ಗ್ಯಾಪ್ ಅಲ್ಲಿ ನನ್ನ ಕತ್ತಲ್ಲಿ ಒಂದು ಚೈನ್ ಅನ್ನ ಹಾಕಿದ್ದೆ, ಅದರಲ್ಲಿ ಶಾರ್ಕಿನ ಟೀತ್ ಇತ್ತು. ಅದನ್ನ ತೆಗೆದು ನನ್ನ ಮಗುವಿನ ಬೆನ್ನಲ್ಲಿ ಒಂದು ಚಿಕ್ಕದಾಗಿ ಚಾಕುಯಿಂದ ಗೀಜಿ ಆ ಗಾಯದ ಒಳಗಡೆ ಆ ಶಾರ್ಕ್ ಟೀತ್ ಅನ್ನ ಮಡಗಿದ್ದೆ. ನಂತರ ಅದನ್ನ ಕ್ಲೋಸ್ ಮಾಡಿ ನನ್ನ ಮಗುವನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟೆ. ಸೊ ಇವಾಗ ನಿನ್ನ ಬೆನ್ನಲ್ಲಿರುವ ಗಾಯವನ್ನ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಶಾರ್ಕ್ ಟೀತ್ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ ಅಂತ ಚಾಕುವನ್ನ ತಗೊಂಡು ಆ ಗಾಯವನ್ನ ಚೆಕ್ ಮಾಡ್ಬೇಕಾದ್ರೆ ಅದಕ್ಕೆ ಹುಡುಗಿ ಬಿಡಿ ನಾನೇ ನೋಡ್ಕೋತೀನಿ ಅಂತ ಹೇಳಿ ಚಾಕುಯಿಂದ ಅವಳ ಬೆನ್ನನ್ನು ಅವಳೆ ಗೀಜಿ ನೋಡ್ತಾಳೆ. ಎಸ್, ಅನ್ಕೊಂಡ ಹಾಗೆ ಆ ಮಾರ್ಕ್ ಅಲ್ಲಿ ಶಾರ್ಕಿನ ಟೀತ್ ಇದೆ. ಶಾರ್ಕ್ ಟೀತ್ ಅಂತ ಹೇಳಿದ ತಕ್ಷಣ ದೊಡ್ಡದಾಗಿರುತ್ತೆ ಅಂತ ಅನ್ಕೋಬೇಡಿ, ಅದು ಚಿಕ್ಕದಾಗಿದೆ ಅಷ್ಟೇ. ಇದನ್ನ ನೋಡಿದ ತಕ್ಷಣ ಹುಡುಗಿ ತುಂಬಾನೇ ಗಾಬರಿ ಆಗ್ತಾಳೆ. ಅದ್ರಲ್ಲೂ ಅವರ ತಾಯಿ ಇವಾಗ ಜನರಲ್ ಆಗಿ ಇರೋದನ್ನ ನೋಡಿ ತುಂಬಾನೇ ಭಯ ಆಗ್ತಾ ಇದೆ ಆ ಹುಡುಗಿಗೆ. ಇಬ್ಬರು ಪ್ರೀತಿಯಿಂದ ಹಾಗೆ ಒಂಥರ ನೋಡ್ಕೋತಾ ಇರ್ತಾರೆ. ಅಮ್ಮ ಮತ್ತೆ ಮಗಳು. ಜನರಲ್ ಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಇದೆ, ಅಳ್ತಾ ಇದ್ದಾರೆ. ಆದ್ರೆ ಹುಡುಗಿ ಅಲ್ಲಿಂದ ಓಡಿ ಹೊರಗಡೆ ಬಂದ್ಬಿಡ್ತಾಳೆ ಗಾಬರಿಯಲ್ಲಿ. ಈ ನಿಜವನ್ನ ಅವ್ರಗಳ ಕೈಯಲ್ಲಿ ನಂಬೋಕೇನೆ ಆಗ್ತಾ ಇಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಅನ್ಕೊಂಡ ಹಾಗೆ ಇನ್ನ ಸ್ವಲ್ಪ ದಿನದಲ್ಲಿ ಅವ್ರುಗಳು ಯುದ್ಧಕ್ಕೆ ರೆಡಿಯಾಗಿ ಇಲ್ಲಿಗೆ ಬರ್ತಾರೆ ಅನ್ನೋದು ನಮ್ಮ ಹುಡುಗರಿಗೆ ಗೊತ್ತಾಗುತ್ತೆ, ಅಂದ್ರೆ ಅಗೋಜಿಸ್ಗೆ. ಸೊ ಅವ್ರುಗಳು ಬರ್ಬೇಕಾದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಆಗಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿ ತುಂಬಾನೇ ಇರುವೆಗಳ ಹುತ್ತಿ ಇರುತ್ತೆ, ಅದನ್ನ ಇಟ್ಟು ಏನೇನೋ ಪ್ಲಾನ್ ಮಾಡ್ತಾರೆ ನಮ್ಮ ಜನರಲ್. ತುಂಬಾ ಬಾಂಬ್ಸ್ ಗಳನ್ನ ರೆಡಿ ಮಾಡ್ತಾರೆ. ಆ ಕಾಲದಲ್ಲಿ ಗನ್ನಿಗೆ ಒಂದು ಪೌಡರ್ ಅನ್ನ ಹಾಕಿ ಶೂಟ್ ಮಾಡ್ತಾ ಇದ್ರು, ಅಂದ್ರೆ ಗನ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ರು. ಸೊ ಆ ಗನ್ ಪೌಡರ್ಸ್ ಅನ್ನ ಇಲ್ಲಿರುವ ಇರುವೆ ಹುತ್ತು ಒಳಗಡೆ ಸುರಿತಾರೆ. ಆಮೇಲೆ ಇರುವೆ ಹುತ್ತುಗಳ ರೀತಿನೇ ಬಾಂಬ್ಸ್ ಗಳನ್ನ ಸೆಟ್ ಮಾಡಿ ಇಡ್ತಾರೆ, ತುಂಬಾ ಜಾಗದಲ್ಲಿ ಸೆಟ್ ಮಾಡಿ ಇಡ್ತಾರೆ. ಆಮೇಲೆ ಅವತ್ತು ರಾತ್ರಿ ಪೂರ್ತಿ ಚೆನ್ನಾಗಿ ಫೈಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಾರೆ. ಬೆಳಗ್ಗೆ ಬೆಂಕಿಯನ್ನ ಹಿಡ್ಕೊಂಡು ಹೊರಗಡೆ ಬಂದು ನೋಡ್ಬೇಕಾದ್ರೆ ಅನ್ಕೊಂಡ ಹಾಗೆ ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಆ ಮೂರ್ಖರ ಗ್ಯಾಂಗೋ ಅವ್ರಗಳ ಸೇನೆ ಅಲ್ಲಿ ತುಂಬಾನೇ ಬಂದಿದ್ದಾರೆ. ತುಂಬಾ ದೊಡ್ಡ ಕ್ರೌಡ್ ಬಂದಿದೆ. ಟೆಂಟ್ ಹಾಕಿ ಒಂದು ಜಾಗದಲ್ಲಿ ಸ್ಟೇ ಆಗಿದ್ದಾರೆ.
ಆವಾಗ ತುಂಬಾ ಸಿಂಪಲ್ ಆಗಿ ಅಲ್ಲಿರುವ ಒಂದು ಇರುವೆ ಹುತ್ತಲ್ಲಿ ಬೆಂಕಿಯನ್ನ ಮಡಗ್ತಾರೆ ನಮ್ಮ ಜನರಲ್. ಆ ಬೆಂಕಿ ಹಾಗೆ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ತುಂಬಾ ದೂರ ಹಾಗೆ ಟ್ರಾವೆಲ್ ಮಾಡಿ ಹೋಗುತ್ತೆ. ಇದಕ್ಕೆ ಏನು ಕಾರಣ ಅಂದ್ರೆ ಇರುವೆಗಳು ಸಕ್ಕರೆ ಅಂತ ತಿಳ್ಕೊಂಡು ಗನ್ ಪೌಡರ್ಸ್ ಅನ್ನ ತಗೊಂಡು ಅವುಗಳ ಇರುವೆ ಹುತ್ತೊಳಗಡೆ ಹೋಗಿದೆ. ಅವುಗಳು ಎಷ್ಟು ದೂರ ಟ್ರಾವೆಲ್ ಮಾಡಿದ್ಯೋ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಗನ್ ಪೌಡರ್ಸ್. ಸೊ ಅಲ್ಲೆಲ್ಲ ಬೆಂಕಿ ಹಿಡ್ಕೊಂಡು ಉರಿತಾ ಇದೆ. ಅದೇ ಸಮಯದಲ್ಲಿ ಇವುಗಳು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ರಲ್ವಾ ಇರುವೆ ಹುತ್ತಿನ ರೀತಿನೇ ಬಾಂಬ್ಸ್ ಗಳನ್ನ, ಅವೆಲ್ಲ ಇವಾಗ ಬ್ಲಾಸ್ಟ್ ಆಗುತ್ತೆ. ಸೊ ಮೂರ್ಖರ ಆರ್ಮಿ ತುಂಬಾನೇ ಡ್ಯಾಮೇಜ್ ಆಗುತ್ತೆ. ತುಂಬಾ ಜನರು ಬೆಂಕಿಯಲ್ಲಿ ಉರಿದು ಸತ್ತೋಗ್ತಾರೆ. ಸೊ ಈ ರೀತಿ ಅಗೋಜಿಸ್ ಸಡನ್ ಆಗಿ ಅಟ್ಯಾಕ್ ಮಾಡಿದ್ರಲ್ಲಿ ಮೂರ್ಖರ ಸೇನೆಯಲ್ಲಿ ಅರ್ಧಕ್ಕರ್ಧ ಖಾಲಿ ಆಗ್ಬಿಟ್ಟಿದೆ. ಅರ್ಧ ಸೇನೆನೇ ಧ್ವಂಸ ಆಗ್ಬಿಟ್ಟಿದೆ. ಮಿಕ್ಕಿರೋರು ಹೇಗಾದ್ರೂ ಅಗೋಜಿಸ್ ಅನ್ನ ಖಾಲಿ ಮಾಡ್ಬೇಕು, ಅವ್ರಗಳನ್ನ ಸಾಯಿಸಬೇಕು ಅಂತ ತುಂಬಾನೇ ಆಕ್ರೋಶವಾಗಿ ಓಡಿ ಬರ್ತಾರೆ ಜಗಳ ಮಾಡೋಕೆ. ನಮ್ಮ ಹುಡುಗರು ಫೈಟ್ ಮಾಡೋಕೆ ಆಪೋಸಿಟ್ ಆಗಿ ಓಡಿ ಹೋಗ್ತಾರೆ. ಒಂದು ಜಾಗದಲ್ಲಿ ಎರಡು ಸೇನೆನು ಸಿಕ್ಕಾಪಟ್ಟೆ ಜೋರಾಗಿ ಫೈಟ್ ಮಾಡ್ಕೋತಾರೆ. ಅವ್ರಗಳ ಹತ್ರ ಗನ್ ಇರುತ್ತೆ, ಬಟ್ ಆದ್ರೆ ಒಂದೇ ಒಂದು ಶಾಟ್ ಮಾತ್ರನೇ ಹೊಡೆಯೋಕ್ಕಾಗೋದು. ಎರಡನೇ ಶಾಟಿಗೆ ಗನ್ನಲ್ಲಿ ಬುಲೆಟ್ ಅನ್ನು ಲೋಡ್ ಮಾಡೋಷ್ಟರಲ್ಲಿ ನಮ್ಮ ಅಗೋಜಿಸ್ ಜಂಪ್ ಮಾಡಿ ಅವ್ರಗಳನ್ನ ಕತ್ತರಿಸಾಕ್ತಾರೆ. ಸಿಕ್ಕಾಪಟ್ಟೆ ಜೋರಾಗಿ ನಡೆಯುತ್ತೆ ಫೈಟ್, ಸೂಪರ್ ಆಗಿರುತ್ತೆ. ಸ್ವಲ್ಪ ಹೊತ್ತು ನನ್ನ ವಾಯ್ಸ್ ಇಲ್ಲದೆ ಹಾಗೆ ಫೈಟ್ ಅನ್ನು ನೋಡಿ ಚೆನ್ನಾಗಿದೆ. ಈ ರೀತಿ ಸೂಪರ್ ಆಗಿ ನಡೀತಾ ಇರುವ ಈ ಫೈಟ್ ಅಲ್ಲೇ ನಮ್ಮ ಜನರಲ್ ಹುಡುಗಿ ಇದ್ದಾಳೆ ಅಲ್ವಾ, ಅವರ ಮಗಳು, ಅವಳನ್ನ ಒಬ್ಬ ಎತ್ತಿ ಕೆಳಗಡೆ ಬಿಸಾಕ್ ಬಿಡ್ತಾನೆ. ಆ ಹುಡುಗಿ ರೋಲ್ ಮಾಡಿ ಹೋಗಿ ಒಂದು ಬಂಡೆಗೆ ಡಿಚ್ಚಿ ಹೊಡೆದು ಹಾಗೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಸುಮ್ನೆ ಒಬ್ಬೊಬ್ಬರನ್ನು ತುಂಡಾಗಿ ಕಟ್ ಮಾಡಿ ಹೋಗ್ತಾ ಇರ್ತಾರೆ ನಮ್ಮ ಜನರಲ್ ಮತ್ತೆ ಟೀಮ್ ಲೀಡರ್. ಆ ಸಮಯದಲ್ಲಿ ಒಬ್ಬ ಆಪೋಸಿಟ್ ಅಲ್ಲಿ ನಮ್ಮ ಜನರಲ್ ಗೆ ಏಮ್ ಮಾಡಿ ಶೂಟ್ ಮಾಡ್ಬೇಕಾದ್ರೆ ಆ ಬುಲೆಟ್ ಅನ್ನ ಅವರ ಸ್ವಾಡ್ ಅಲ್ಲಿ ತಡಿತಾರೆ. ಆಮೇಲೆ ಅವನ ಹತ್ರ ಇರುವ ಗನ್ನನ್ನೇ ತಗೊಂಡು ಎಲ್ಲರನ್ನು ಶೂಟ್ ಮಾಡಿ ಸಾಯಿಸ್ತಾರೆ. ಒಂದು ಕಡೆ ನಮ್ಮ ಬಜಾರಿ ಹುಡುಗಿ ಕೂಡ ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾಳೆ. ಒಂದೇ ಶಾಟ್ ಅಲ್ಲಿ 5-6 ಜನರನ್ನ ಸಾಯಿಸ್ತಾಳೆ. ಬಟ್ ಆದ್ರೆ ಒಂದು ಟೈಮ್ ಅವಳಿಗೂ ಕೂಡ ಬುಲೆಟ್ ಏಟು ಬಿದ್ದು ಬಿಡುತ್ತೆ. ಇನ್ನೇನು ಇವಾಗ ಯುದ್ಧ ಮುಗಿತಾ ಇದೆ, ನಮ್ಮ ಹುಡುಗರು ಗೆಲ್ತಾ ಇದ್ದಾರೆ. ಸೊ ಆದ್ರಿಂದ ಮೂರ್ಖರು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಆ ರೀತಿ ಅವ್ರುಗಳು ಹೋಗ್ಬೇಕಾದ್ರೆ ಅಲ್ಲಿ ಏಟಾಗಿ ಬಿದ್ದಿರುವ ಕೆಲವೊಂದು ಅಗೋಜಿಸ್ ಗಳನ್ನ ಮಾತ್ರ ಅವ್ರಗಳ ಗಾಡಿಗೆ ಎತ್ತಿ ಹಾಕಿ ಅವ್ರಗಳ ಗಾಡಿಗೆ ಕೈಕಾಲನ್ನ ಕಟ್ಟಿ ಹಾಕಿ ಎಳ್ಕೊಂಡು ಹೋಗ್ತಾರೆ. ಮಿಕ್ಕಿರೋ ಮೂರ್ಖರೆಲ್ಲ ಓಡಿ ಹೋಗ್ತಾರೆ. ಇವಾಗ ಅಗೋಜಿಸ್ ಗೆದ್ದಾಯ್ತು. ಬಟ್ ಆದ್ರೆ ಕೆಲವೊಂದು ಅಗೋಜಿಸ್ ಗಳನ್ನ ಅವ್ರುಗಳು ಕಿಡ್ನಾಪ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನೋದು ನಮ್ಮ ಜನರಲ್ ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಕಡೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುವ ಅಗೋಜಿಸ್ ಅಲ್ಲಿ ನಮ್ಮ ಜನರಲ್ ಅವರ ಮಗಳು ಕೂಡ ಒಬ್ಬಳು. ಬಟ್ ಆದ್ರೆ ಅವಳ ಕೈಗೆ ಕಟ್ಟಿರುವ ಹಗ್ಗವನ್ನ ಗಾಡಿಗೆ ಸೇರಿಸಿ ಕಟ್ಟಿದ್ದಾರೆ. ಬಟ್ ಆದ್ರೆ ಅವಳ ಹಿಂದೆ ಇರುವ ಹುಡುಗಿಯನ್ನ ಹಾಗೆ ಪ್ಲೇನ್ ಆಗಿ ಕಟ್ಟಿದ್ದಾರೆ ಅಷ್ಟೇ. ನೀನು ಈಸಿಯಾಗಿ ತಪ್ಪಿಸಿಕೊಂಡು ಹೋಗ್ಬೋದು, ನಮ್ಮ ಕೈಯನ್ನ ಗಾಡಿಗೆ ಸೇರಿ ಕಟ್ಟಾಕ್ಬಿಟ್ಟಿದ್ದಾರೆ. ಬಟ್ ಆದ್ರೆ ನೀನನ್ನ ಫ್ರೀ ಆಗಿ ಬಿಟ್ಟಿದ್ದಾರೆ. ಸೊ ನೀನು ಹಾಗೆ ನಿಧಾನಕ್ಕೆ ಕೆಳಗಡೆ ಜಂಪ್ ಮಾಡಿಬಿಡು, ಜನರಲ್ ಗೆ ಹೇಗಾದ್ರೂ ಈ ವಿಷಯವನ್ನ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡು ಅಂತ ಹೇಳಿ ಆ ಹುಡುಗಿಯನ್ನ ಕೆಳಗಡೆ ತಳ್ಳಿಬಿಡ್ತಾಳೆ ನಮ್ಮ ಹೀರೋಯಿನ್. ಆ ಹುಡುಗಿ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಬಟ್ ಆದ್ರೆ ಇಲ್ಲಿ ಗಾಡಿಯಲ್ಲಿ ತುಂಬಾ ಅಗೋಜಿಸ್ ಅನ್ನ ಕಿಡ್ನಾಪ್ ಮಾಡಿ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಈ ರೀತಿ ಸಿಕ್ಕಿದ ಅಗೋಜಿಸ್ ಗಳನ್ನ ಒಂದು ಗೂಡಿಗೆ ಹಾಕಿ ಎಲ್ಲರಿಗೂ ರೇಟ್ ಅನ್ನ ಫಿಕ್ಸ್ ಮಾಡ್ತಾ ಇರ್ತಾನೆ ಮೂರ್ಖರ. ನಮ್ಮ ಟೀಮ್ ಲೀಡರ್ ಕೂಡ ಈ ಗ್ರೂಪ್ ಅಲ್ಲಿ ಒಂದು ಗುಲಾಮರಾಗಿ ಇಲ್ಲೇ ಇದ್ದಾರೆ. ಬಟ್ ಆದ್ರೆ ಅವರಿಗೆ ಕೈ ಎಲ್ಲ ಸಿಕ್ಕಾಪಟ್ಟೆ ಮುರಿದೋಗ್ಬಿಟ್ಟಿದೆ, 2-3 ಕಡೆ ಮುರಿದೋಗ್ಬಿಟ್ಟಿದೆ. ಅದನ್ನ ಕೂಡ ನಮ್ಮ ಜನರಲ್ ಹುಡುಗಿನೇ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಕೆಳಗಡೆ ಬಿದ್ದು ಎಸ್ಕೇಪ್ ಆದ್ಲಲ್ಲ ಹುಡುಗಿ, ಅವಳು ನಮ್ಮ ವಿಲೇಜ್ ಗೆ ಬಂದು ನಮ್ಮ ಜನರಲ್ ಅನ್ನ ಮೀಟ್ ಮಾಡಿ ಎಲ್ಲ ವಿಷಯವನ್ನು ಹೇಳ್ತಾಳೆ. ಅದರಲ್ಲೂ ಮೇನ್ ಆಗಿ ಕಾಂಪಿಟೇಷನ್ ಅಲ್ಲಿ ಗೆದ್ಲಲ್ವಾ ಹುಡುಗಿ, ಅವಳು ಕೂಡ ಅವ್ರಗಳ ಹತ್ರ ಸಿಗಾಕೋಬಿಟ್ಟಿದ್ದಾಳೆ ಅಂತ ನಿಜವನ್ನ ಹೇಳ್ಬೇಕಾದ್ರೆ ತನ್ನ ಮಗಳು ಅವರ ಹತ್ರ ಸಿಗಾಕೋಬಿಟ್ಟಿದ್ದಾರೆ, ಮೂರ್ಖರ ಗ್ಯಾಂಗ್ ಹತ್ರ ಸಿಗಾಕೋಬಿಟ್ಟಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ಜನರಲ್ ಕನ್ಫರ್ಮ್ ಮಾಡ್ಕೋತಾರೆ. ಓ ನಮ್ಮ ಹುಡುಗಿ ಸಿಗಾಕೋಬಿಟ್ಟಿದ್ದಾಳೆ ಅಂತ. ಅವಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಡಿಸೈಡ್ ಮಾಡಿ ರಾಜನ್ ಹತ್ರ ಹೋಗಿ ಮಾತಾಡ್ತಾರೆ ಜನರಲ್. ನಾವು ಆಪೋಸಿಟ್ ಆಗಿ ನಾವು ಯುದ್ಧ ಮಾಡ್ಬೇಕು ಅಂತ ಕೇಳ್ತಾರೆ. ಬಟ್ ಆದ್ರೆ ಅದಕ್ಕೆ ರಾಜ ಮತ್ತೆ ರಾಣಿ ಏನನ್ನ ಹೇಳ್ತಾರೆ ಅಂದ್ರೆ, ಯುದ್ಧ ಅಂತ ಬಂದ್ರೆ ನಾವು ಕೆಲವೊಬ್ಬರನ್ನ ಕಳ್ಕೊಳ್ಳೇಬೇಕಾಗುತ್ತೆ, ಕೆಲವೊಬ್ರು ಕಿಡ್ನಾಪ್ ಆಗ್ತಾರೆ, ಅದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಲ್ರೆಡಿ ನಾವು ತುಂಬಾ ವಿಷಯಗಳನ್ನ ಕಳ್ಕೊಂಡಿದೀವಿ, ಬಟ್ ಆದ್ರೂ ಕೂಡ ತುಂಬಾ ದೊಡ್ಡ ಯುದ್ಧವನ್ನ ನಾವು ಗೆದ್ದಿದೀವಿ. ಇದು ಸೆಲೆಬ್ರೇಟ್ ಮಾಡುವ ಟೈಮ್, ಪಾರ್ಟಿ ಮಾಡುವ ಟೈಮ್. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಿನಗೆ ಒಂದು ಹೊಸ ಗೌರವವನ್ನ ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಧೀರವಾಗಿ ನಡ್ಕೊಳ್ಳುವ ಹೆಂಗಸರಿಗೆ ಮಾತ್ರನೇ, ಕೆಲವೊಂದು 2-3 ಹೆಂಗಸರಿಗೆ ಮಾತ್ರನೇ ಇದು ಸಿಗುತ್ತೆ. 100 ವರ್ಷಗಳಿಗೆ ಒಮ್ಮೆ ಮಾತ್ರನೇ ಇದು ನಡೆಯುತ್ತೆ. ದಿ ವುಮೆನ್ ಕಿಂಗ್ ಅನ್ನುವ ಗೌರವವನ್ನ ನಾನು ನಿನಗೆ ಕೊಡೋಣ ಅನ್ಕೊಂಡಿದ್ದೀನಿ. ಗಂಡಸರಿಗೆ ಈಕ್ವಲ್ ಆಗಿ, ರಾಜನಿಗೆ ಈಕ್ವಲ್ ಆಗಿ ಅವರನ್ನ ನೋಡಲಾಗುತ್ತೆ. ಅಂತಹ ಒಂದು ಪೋಸ್ಟ್ ಅನ್ನ ನಾನು ನಿನಗೆ ಕೊಡೋಣ ಅಂತ ಇದ್ದೀನಿ ಅಂತ ರಾಜ ಹೇಳ್ತಾ ಇರ್ಬೇಕಾದ್ರೆ, ಬಟ್ ಆದ್ರೆ ನಮ್ಮ ಜನರಲ್ ಅವರ ಮಗಳು ಮತ್ತೆ ಅವಳ ಜೊತೆ ಸಿಗಾಕೊಂಡಿರುವ ತನ್ನ ಗುಂಪನ್ನ ಸೇರಿದ ಅಗೋಜಿಸ್ ಅನ್ನ ಹೇಗಾದ್ರೂ ಫ್ರೀ ಮಾಡಿ ಕರ್ಕೊಂಡು ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ, ಅವ್ರಗಳನ್ನ ಕಾಪಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಬಟ್ ಆದ್ರೆ ರಾಜ ಕೇಳ್ತಾ ಇಲ್ಲ. ನಾನು ಹೇಳ್ಬಿಟ್ಟೆ ಅಲ್ಲ ಅಷ್ಟೇ, ಸುಮ್ನೆ ನಾಳೆ ನಡೆಯುವ ಫಂಕ್ಷನ್ ಗೆ ಬಂದು ಸೇರು ಅಂತ ತುಂಬಾನೇ ಕಟ್ ಅಂಡ್ ರೈಟ್ ಆಗಿ ಹೇಳ್ಬಿಡ್ತಾ ಇದ್ದಾರೆ ರಾಜ. ಅದೇ ಸಮಯದಲ್ಲಿ ಈ ಕಡೆ ಅಗೋಜಿಸ್ ಗಳಿಗೆ ಸ್ನಾನ ಮಾಡಿ ಒಬ್ಬೊಬ್ಬರಿಗೂ ರೇಟ್ ಅನ್ನ ಫಿಕ್ಸ್ ಮಾಡ್ತಾ ಇರ್ತಾರೆ ಮೂರ್ಖರು. ಕಣ್ಣು ಮೂಗು ಬಾಯಿ ಎಲ್ಲವೂ ಸರಿಯಾಗಿದೆಯಾ, ಪಾರ್ಟ್ಸ್ ಎಲ್ಲ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾನೆ ವೈಟ್ ಪೀಪಲ್ ಅನ್ನ. ಅಲ್ಲಿ ನಮ್ಮ ಬ್ರೌನ್ ಹುಡುಗ ನಮ್ಮ ಹುಡುಗಿಯನ್ನ ನೋಡಿದ ತಕ್ಷಣ ಗಾಬರಿಯಾಗಿ ಓಡಿ ಬರ್ತಾನೆ. ಆ ಡೈವರ್ಷನ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗಿರು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಅಲ್ಲಿರೋ ಮೂರ್ಖರನ್ನು ಹೊಡೆದಾಕ್ಬಿಟ್ಟು ಸ್ಪೀಡ್ ಆಗಿ ಓಡಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಟೀಮ್ ಲೀಡರ್ ಅನ್ನ ಏಮ್
ಏಮ್ ಮಾಡಿ ಶೂಟ್ ಮಾಡಿ ಬಿಡ್ತಾರೆ. ಈ ಕಡೆ ನಮ್ಮ ಹುಡುಗಿಯನ್ನ ಕೂಡ ಹಿಡಿದು ಬಿಡ್ತಾರೆ. ಆವಾಗ ನಮ್ಮ ಬ್ರೌನ್ ಹುಡುಗ ನಮ್ಮ ಹುಡುಗಿಯನ್ನ ಹಿಡ್ಕೊಂಡಿರೋರನ್ನ ಹೊಡೆದು ಕೆಳಗಡೆ ಬೀಳಿಸಬೇಕಾದ್ರೆ ನಮ್ಮ ಹುಡುಗಿ ಓಡಿ ಹೋಗಿ ಟೀಮ್ ಲೀಡರ್ ಅನ್ನ ನೋಡ್ತಾಳೆ. ನೋಡಿದ್ರೆ ಅವರಿಗೆ ಬೆನ್ನಿಗೆ ಬುಲೆಟ್ ಏಟ್ ಬಿದ್ದಿದೆ. ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ ಟೀಮ್ ಲೀಡರ್. ಅವರನ್ನ ಮೇಲೆ ಎತ್ತೋಕೆ ಟ್ರೈ ಮಾಡ್ತಾಳೆ ನಮ್ಮ ಹುಡುಗಿ. ಆವಾಗ ಟೀಮ್ ಲೀಡರ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನೀನಾದ್ರೂ ಇಲ್ಲಿಂದ ಎಸ್ಕೇಪ್ ಆಗು, ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗಿ ಕೇಳ್ತಾನೆ ಇಲ್ಲ. ಟೀಮ್ ಲೀಡರ್ ಜೊತೆನೆ ಇರ್ಬೇಕು ಅಂತ ಅವರನ್ನ ತಪ್ಪಿಕೊಂಡು ಅಳ್ತಾ ಇರ್ತಾಳೆ. ಹಾಗೆ ನಮ್ಮ ಟೀಮ್ ಲೀಡರ್ ನಿಧಾನಕ್ಕೆ ಸಾಯ್ತಾರೆ. ಆವಾಗ ತುಂಬಾ ಸಿಂಪಲ್ ಆಗಿ ಗರುಡ, ಏನು ನಿನಗೆ ಆ ಹುಡುಗಿ ಬೇಕಾ? ಸುಮ್ನೆ ದುಡ್ಡನ್ನ ತಗೊಂಡು ಅವಳನ್ನ ಏನ್ ಬೇಕಾದ್ರೂ ಮಾಡು, ಅದನ್ನ ಬಿಟ್ಟು ಒಳ್ಳೆ ಒಂದ್ ರೀತಿ ಅವಳನ್ನ ಕಾಪಾಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಆ ಕೆಲಸವನ್ನೆಲ್ಲ ಮಾಡಬೇಡ ಅಂತ ಹೇಳಿ ಜನರಲ್ ಅವರ ಮಗಳನ್ನ ಅವನಿಗೇನೆ ಮಾರ್ತಾರೆ. ಸೊ ಅವತ್ತು ರಾತ್ರಿ ನಮ್ಮ ಬ್ರೌನ್ ಹುಡುಗನ ಜೊತೆನೆ ನಮ್ಮ ಜನರಲ್ ಅವರ ಮಗಳು ಇರ್ಬೇಕಂತೆ, ಸ್ಟೇ ಆಗ್ಬೇಕಂತೆ. ಈ ಕಡೆ ನಮ್ಮ ಜನರಲ್ ರಾಜನ ಮಾತನ್ನ ಕೂಡ ಮೀರಿ ಅದನ್ನ ದಾಟಿ ಕೂಡ ಕಿಡ್ನಾಪ್ ಆಗಿರುವ ಹುಡುಗಿರನ್ನ ಅವರ ಮಗಳನ್ನ ಹೇಗಾದ್ರೂ ಕಾಪಾಡಬೇಕು ಅನ್ನೋದಕ್ಕಾಗಿ ಒಬ್ಬರೇ ಆ ರಾಜ್ಯದಿಂದ ಹೊರಡ್ತಾರೆ. ಸರಿ, ನಮ್ಮ ಜನರಲ್ ಮಾತ್ರನೇ ಒಬ್ಬರೇ ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ಹಿಂದೆನೆ ನಮ್ಮ ಅಗೋಜಿಸ್ ಅಲ್ಲಿ 4-5 ಜನ ಹಿಂದೆನೆ ಫಾಲೋ ಮಾಡಿ ಓಡಿ ಬರ್ತಾ ಇರ್ತಾರೆ. ಅಗೋಜಿಸ್ ಗಳ ಜೊತೆನೆ ಇರುತ್ತೆ, ಸ್ಟಾಪ್ ಆಗುತ್ತೆ ಅಂತ ನೋಡಿದ್ರೆ ಅವರುಗಳ ಹಿಂದೆನೆ ಕೆಲವೊಂದು ಗಂಡಸರು ಕೂಡ ಓಡಿ ಬರ್ತಾ ಇರ್ತಾರೆ. ನಮ್ಮ ರಾಜ್ಯವನ್ನ ಸೇರಿದವರು ಗಂಡಸರ ಆರ್ಮಿಯ ಸೇನಾಧಿಪತಿ ಕೂಡ ಬರ್ತಾರೆ. ಅಲ್ಲಿ ಎಲ್ಲರೂ ನಮ್ಮ ಜನರಲ್ ಅನ್ನ ಫಾಲೋ ಮಾಡಿ ತುಂಬಾನೇ ಆಕ್ರೋಶವಾಗಿ ಬರ್ತಾ ಇರ್ತಾರೆ. ಆವಾಗ ನಮ್ಮ ಜನರಲ್ ಮನ್ಸಲ್ಲಿ ಪರವಾಗಿಲ್ಲ, ನಮ್ ತರನೇ ಇಲ್ಲಿ ಒಂದು 4 ಜನರಾದ್ರೂ ಇದಾರಲ್ಲ ಅಂತ ಖುಷಿ ಪಡ್ತಾರೆ. ರಾಜನ ಕಂಟ್ರೋಲ್ ಅನ್ನ ದಾಟಿ ಇಷ್ಟು ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿರೋರನ್ನ ಕಾಪಾಡಿ ಬರೋದಕ್ಕಾಗಿ. ಈ ಕಡೆ ನೋಡಿದ್ರೆ ನಾನು ಏನು ಇವಾಗ ನಿನಗೆ ಗುಲಾಮಿನ, ನಿನ್ನ ಹೋಸ್ಟೇಜ ಅಂತ ಕೇಳಿ ಹುಡುಗಿ ಗಲಾಟೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಹುಡುಗ, ನಮ್ಮ ಬ್ರೌನ್ ಹುಡುಗ, ನೀನು ನನಗೇನು ಗುಲಾಮಿ ಎಲ್ಲ ಏನೂ ಇಲ್ಲ, ನಿನ್ನ ಸ್ವಲ್ಪ ಹೊತ್ತು ಕಾಪಾಡಿ ಇಡೋದಕ್ಕಾಗಿ ಈ ತರ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನ್ನನ್ನು ಕೂಡ ಕೆಡ್ತೀಯ ಅಂತ ಹುಡುಗಿ ಕೇಳ್ಬೇಕಾದ್ರೆ ಬೀಗವನ್ನ ಅವಳ ಕೈಗೇನೆ ಕೊಟ್ಟು, ನೋಡು ಬೀಗವನ್ನೇ ನಿನ್ನ ಕೈಗೆ ಕೊಟ್ಬಿಟ್ಟಿದ್ದೀನಿ, ನಿನ್ಗೆ ಯಾವಾಗ ಅನ್ಸುತ್ತೋ ನೀನು ಆವಾಗ ಇಲ್ಲಿಂದ ಹೋಗ್ಬಹುದು ಹೊರಗಡೆ, ನಿನಗಾಗಿ ಎಲ್ಲವನ್ನು ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಆಗಿರುವ ಗಾಯಕ್ಕೆಲ್ಲ ಔಷಧಿಯನ್ನ ಹಾಕೊಡ್ತಾನೆ ನಮ್ಮ ಹುಡುಗ. ಅವನ ಲವರ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಇವತ್ತು ರಾತ್ರಿ ಮಾತ್ರ ಇಲ್ಲೇ ಸ್ಟೇ ಆಗು, ಬೆಳಗ್ಗೆ ಎಲ್ಲ ನಾನು ನಿನ್ನನ್ನ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಗೋಜಿ ದೇಶದ ರಾಜನಿಗೆ ನಮ್ಮ ಜನರಲ್ ಅವರ ಜೊತೆ ಸೇರಿ ಗಂಡಸರ ಸೇನಾಧಿಪತಿ ಎಲ್ಲರೂ ಹೋಗಿದ್ದಾರೆ ಅಲ್ವಾ ನಮ್ಮ ಹುಡುಗಿಯರನ್ನ ಕಾಪಾಡಿ ಬರೋದಕ್ಕಾಗಿ. ಆ ವಿಷಯ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ರಾಜ. ಈ ಕಡೆ ಪೋರ್ಟ್ ಒಳಗಡೆ ನಮ್ಮ ಅಗೋಜಿಸ್ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಬಾಡಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರುವ, ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇರುವ ಒಬ್ಬೊಬ್ಬರನ್ನು ಕೊಂದು ಬಿಸಾಕ್ತಾ ಇದ್ದಾರೆ. ಆ ಮೂರ್ಖರ ಸೆಕ್ಯೂರಿಟೀಸ್ ಅನ್ನ ಕೊಂದು ಅವರುಗಳನ್ನೆಲ್ಲ ಸಾಯಿಸಿ ನಂತರ ಅಲ್ಲಿ ಗೂಡಲ್ಲಿ ಸಿಗಾಕೊಂಡಿರುವ ನಮ್ಮ ಅಗೋಜಿಸ್ ಅನ್ನ ರಿಲೀಸ್ ಮಾಡಿ ಅವರುಗಳ ಕೈಗೆ ವೆಪನ್ಸ್ ಅನ್ನ ಕೊಡ್ತಾರೆ. ಟೀಮ್ ಲೀಡರ್ ಗೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಟೀಮ್ ಲೀಡರ್ ಸತ್ತೋದ್ರು ಅಂತ ಗೊತ್ತಾಗುತ್ತೆ. ಅಷ್ಟೇ ನಮ್ಮ ಜನರಲ್ ತುಂಬಾನೇ ಫೀಲ್ ಮಾಡ್ತಾರೆ. ನೆಕ್ಸ್ಟ್ ಅಗೋಜಿಸ್ ಅನ್ನ ನೋಡಿದ ತಕ್ಷಣ ಕೆಲವೊಬ್ರು ಸದ್ದು ಮಾಡ್ತಾರೆ, ಅಂದ್ರೆ ಮೂರ್ಖರು. ಸೊ ಆದ್ರಿಂದ ಯುದ್ಧ ಶುರುವಾಗುತ್ತೆ. ಫೈಟಿಂಗು ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇರುತ್ತೆ. ಆವಾಗ ರೂಮ್ ಒಳಗಡೆ ಹೌಸ್ಕೊಂಡಿರುವ ನಮ್ಮ ಹುಡುಗಿ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ನಮ್ಮ ಜನರಲ್ ಹುಡುಗಿ ನೋಡ್ಬೇಕಾದ್ರೆ ನೋಡಿದ ತಕ್ಷಣ ಅರ್ಥ ಮಾಡ್ಕೋತಾಳೆ, ನಮ್ಮನ್ನ ಕಾಪಾಡೋದಕ್ಕಾಗಿ ನಮ್ಮ ತಾಯಿ ಬಂದಿದ್ದಾರೆ, ನಮ್ಮ ಅಗೋಜಿಸ್ ಎಲ್ಲರೂ ಬಂದಿದ್ದಾರೆ ಅನ್ನೋದನ್ನ ತಿಳ್ಕೊತಾಳೆ. ಸೊ ಕೈಗೆ ಸಿಗುವ ಬಟ್ಟೆಯನ್ನ ಹಾಕೊಂಡು ಅವಳು ಕೂಡ ಫೈಟ್ ಗೆ ಇಳಿತಾಳೆ. ಇಲ್ಲಿ ಗುಲಾಮರನ್ನ ಹಿಡಿದು ಒಂದು ಸ್ಟೇಜ್ ಅಲ್ಲಿ ನಿಲ್ಲಿಸಿ ಅವರುಗಳಿಗೆ ರೇಟ್ ಫಿಕ್ಸ್ ಮಾಡಿ ಮಾರ್ತಾ ಇರ್ತಾರೆ. ಅಂತಹ ಸ್ಟೇಜ್ ಗೆನೆ ಬೆಂಕಿಯನ್ನ ಇಟ್ಟು ಅದನ್ನ ನಾಶ ಮಾಡ್ತಾರೆ ನಮ್ಮ ಸೇನಾಧಿಪತಿ, ಗಂಡಸರ ಸೇನಾಧಿಪತಿ. ಕಣ್ಣಿಗೆ ಸಿಗೋ ಎಲ್ಲರನ್ನು ಕೊಂದು ಬಿಸಾಕ್ತಾ ಇದ್ದಾರೆ ನಮ್ಮ ಅಗೋಜಿಸ. ಆ ಸಮಯದಲ್ಲಿ ವೈಟ್ ಪೀಪಲ್ ಅನ್ನ ಇದಾನಲ್ಲ, ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಅಲ್ಲಿ ಪೋರ್ಟ್ ಅಲ್ಲಿ ಕಟ್ಟಿ ಹಾಕಿಟ್ಟಿರುವ ಒಂದು 4-5 ಗುಲಾಮರನ್ನ ಅವನ ಜೊತೆಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಸುಮ್ನೆ ನನ್ನ ಜೊತೆ ಬಂದ್ಬಿಡಿ, ಇಲ್ಲಾಂದ್ರೆ ಎಲ್ಲರನ್ನು ಕೊಂದು ಬಿಡ್ತೀನಿ ಅಂತ ಹೆದರಿಸಿ ಒಂದು ಬೋಟಿಗೆ ಹತ್ತಿಸ್ತಾನೆ. ಬೋಟ್ ಅನ್ನ ರನ್ ಮಾಡಿ ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳ್ಬೇಕಾದ್ರೆ ಆವಾಗ ಪಕ್ಕದಲ್ಲಿ ಇರುವ ತಮ್ಮ ಎಲ್ಲ ಗುಲಾಮರನ್ನು ಒಂದೇ ಚೈನ್ಗೆನೆ ಹಾಕಿ ಕಟ್ಟಿರ್ತಾರೆ. ಅದ್ರ ಬೀಗ ಅಣ್ಣನ ಹತ್ರ ಇರುತ್ತೆ. ಸೊ ಅಣ್ಣನ್ಗೆ ಗೊತ್ತಿಲ್ಲದೆ ಅವನ ಹತ್ರ ಇಂದ ಬೀಗವನ್ನ ತಗೊಂಡು ಗುಲಾಮರನ್ನ ರಿಲೀಸ್ ಮಾಡಿ ಬಿಟ್ಬಿಡ್ತಾನೆ ತಮ್ಮ ನಮ್ಮ ಬ್ರೌನ್ ಹುಡುಗ. ಅಷ್ಟೇ ಸಿಗೋಕೋಬಿಟ್ಟ ಸಿದ್ಲಿಂಗ ಅನ್ನೋ ರೀತಿ ಅಣ್ಣನ ಗಿಡ್ದು ಎಳ್ದು ಅವನನ್ನು ಹೊಡೆದು ಕೊಂದು ಸಾಯಿಸ್ಬಿಡ್ತಾರೆ. 2 ನಿಮಿಷದಲ್ಲಿ ಅವನ ಕಥೆಯನ್ನೇ ಮುಗಿಸ್ಬಿಡ್ತಾರೆ ಗುಲಾಮರು. ಈ ಕಡೆ ಗರುಡ ಕುದುರೆಯಲ್ಲಿ ಬರ್ತಾನೆ. ನಮ್ಮ ಜನರಲ್ ಅನ್ನು ನೋಡಿದ ತಕ್ಷಣ ಅವರ ಜೊತೆ ಫೈಟ್ ಗೆ ಇಳಿತಾನೆ. ನಮ್ಮ ಜನರಲ್ ಕೂಡ ಅವನ ಮೇಲೆ ಇರುವ ಸಿಕ್ಕಾಪಟ್ಟೆ ಕೋಪದಲ್ಲಿ ಅವನ ಜೊತೆ ಸೂಪರ್ ಆಗಿ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಆ ರೀತಿ ಫೈಟ್ ನಡಿಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ನಮ್ಮ ಜನರಲ್ ಅವರ ಹೊಟ್ಟೆಗೇನೆ ಗಾಯ ಆಗ್ಬಿಡುತ್ತೆ, ಏಟಾಗ್ಬಿಡುತ್ತೆ. ಆದ್ರೂ ಕೂಡ ಗರುಡನ ಕಿವಿಯನ್ನೇ ಅರ್ಧಾಕ್ಬಿಡ್ತಾರೆ ನಮ್ಮ ಜನರಲ್. ಆ ಫೈಟ್ ಈ ಫೈಟ್ ಇಲ್ಲ, ಇದು ನಮ್ಮ ಜನರಲ್ ಫೈಟ್, ಗಂಡಸು ಹೆಂಗಸು ಅನ್ನೋದಲ್ಲ ಈ ಫೈಟ್. ಅವ್ರುಗಳು ಮಾಡುವ ಟೆಕ್ನಿಕ್ ಇಂದಾನೆ ಈ ಫೈಟ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗುತ್ತೆ. ಚೆನ್ನಾಗಿ ಹೊಡೆದ್ರು ಕೂಡ, ಚೆನ್ನಾಗಿ ಏಟನ್ನ ತಿನ್ಕೊಂಡ್ರು ಕೂಡ ಒಂದು ಸ್ಟೇಜ್ ಅಲ್ಲಿ ನಮ್ಮ ಜನರಲ್ ಕತ್ತನ್ನ ಹಿಡಿದು ಅವಳನ್ನ ಸಾಯಿಸೋಕೆ ಹೋಗ್ತಾನೆ ಗರುಡ. ಒಂದು ಕೈಯಲ್ಲಿ ಚಾಕುನ ಇಟ್ಟಿದ್ದಾನೆ, ಅದನ್ನು ಯೂಸ್ ಮಾಡಿ ನಮ್ಮ ಜನರಲ್ ಅನ್ನ ಚುಚ್ಚಿ ಸಾಯಿಸೋಕೆ ಹೋಗ್ಬೇಕಾದ್ರೆ ನಮ್ಮ ಜನರಲ್ ಅದನ್ನ ತಡೆದು ಅವನ ಹೊಟ್ಟೆಗೇನೆ ಅದ್ರ ಮುಖಾಂತರನೇ ಚುಚ್ಚಿ ಬಿಡ್ತಾರೆ. ಗರುಡ ಇವಾಗ ಸಾಯೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಆವಾಗ ನಮ್ಮ ಜನರಲ್, ಇವಾಗ ಕೂಡ ನಾನು ಯಾರು ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ, ನಿನ್ನಿಂದ ನಾಶವಾಗಿದ್ದ ಹುಡುಗಿರಲ್ಲಿ ನಾನು ಕೂಡ ಒಬ್ಬಳು ಅಂತ ನಿಜವನ್ನ ಹೇಳಿ, ಆ ಸತ್ಯವನ್ನ ಹೇಳಿ ಸಾಯೋ ನಿನ್ನ ಅಂತ ಅವನನ್ನ ಸಾಯಿಸ್ತಾರೆ. ಈ ಕಡೆ ನಮ್ಮ ಜನರಲ್ ಮಗಳನ್ನ ಸುಮ್ನೆ ಹೇಳ್ಬಾರ್ದು, ಏನ್ ಸೂಪರ್ ಆಗಿ ಫೈಟ್ ಮಾಡ್ತಾಳೆ ಹುಡುಗಿ, ಏನ್ ಫಿಟ್ ಆಗಿದ್ದಾಳೆ, ಎಲ್ಲಿ ನಮಗೆ
ಪಾನಿಪುರಿ ತಿನ್ನೋಕು ಪಿಜ್ಜಾ ಬರ್ಗರ್ ತಿನ್ನೋಕೆ ಟೈಮ್ ಸರಿಯಾಗಿದೆ. ಫಿಟ್ನೆಸ್ ಅಂದ್ರೆ ಜನರಲ್ಲಿ ಇವಾಗ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಅವರನ್ನ ಸಾಯಿಸೋಕೆ 4-5 ಜನರು ಬರ್ಬೇಕಾದ್ರೆ ನಮ್ಮ ಹುಡುಗಿನೇ ಜಂಪ್ ಮಾಡಿ ಎಲ್ಲರನ್ನು ಹೊಡೆದು ನಮ್ಮ ಜನರಲ್ ಅನ್ನ ಕಾಪಾಡ್ತಾಳೆ, ಅವರಿಗೆ ಹೆಲ್ಪ್ ಮಾಡ್ತಾಳೆ. ಅಷ್ಟೇ ಅವರ ತಾಯಿ ಜೊತೆ ಸೇರ್ಬಿಟ್ಲು. ಆವಾಗ ನಮ್ಮ ಜನರಲ್ ಪರವಾಗಿಲ್ವಲ್ಲ, ಸೂಪರ್ ಆಗಿದೆ ನಿನ್ನ ಡ್ರೆಸ್ ಅಂತ ಹೇಳ್ತಾರೆ. ಈ ಕಡೆ ತಮ್ಮ ಹುಡುಗ ಕೂಡ ಒಂದು ವೈಟ್ ಪೀಪಲ್ ಅಲ್ವಾ, ಅವನನ್ನ ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ರೆ ಸೊ ಆದ್ರಿಂದ ಅವನಿಂದ ಕಾಪಾಡಲಾಗಿದ್ದ ಆ 4-5 ಜನರಲ್ಲಿ ಒಬ್ಬ, ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ, ನಿಮ್ಮನ್ನ ಯಾರಾದ್ರೂ ನೋಡಿದ್ರೆ ನಿಮ್ಮನ್ನ ಸಾಯಿಸೋಕೆ ಬರ್ತಾರೆ ಅಂತ ಗುಲಾಮ ಒಬ್ಬ ಅವನನ್ನ ಕಾಪಾಡಿ ಅಲ್ಲಿಂದ ಕಳಿಸ್ಕೊಡ್ತಾನೆ. ಅವನು ಮಾಡಿದ ಹೆಲ್ಪ್ ಇವಾಗ ಅವನಿಗೇನೆ ಯೂಸ್ ಆಗ್ತಾ ಇದೆ. ಇದೇನೆ ಕರ್ಮ. ಅಷ್ಟೇ ನಮ್ಮ ಬ್ರೌನ್ ಹುಡುಗ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಆಮೇಲೆ ಇಲ್ಲಿ ನೋಡಿದ್ರೆ ನಮ್ಮ ಅಗೋಜಿಸ್ ಗಳ ರಾಜ ತುಂಬಾನೇ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾನೆ. ಆಲ್ರೆಡಿ ಅವರು ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ, ಈ ರೀತಿ ಒಂದು ಹೆಂಗಸಿಗೆ ನಾನು ವುಮೆನ್ ಕಿಂಗ್ ಅನ್ನೋ ಗೌರವವನ್ನ ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಆದ್ರಿಂದ ಊರಲ್ಲಿದ್ದ ಜನ ಎಲ್ಲರೂ ಅರಮನೆಗೆ ಬಂದಿರ್ತಾರೆ. ಸೊ ಇವಾಗ ಬೇರೆ ದಾರಿ ಇಲ್ಲದೆ ನಮ್ಮ ರಾಜ ತನ್ನ ಹೆಂಡತಿಯರಲ್ಲೇ ಒಬ್ಬಳು ಚೆನ್ನಾಗಿರ್ತಾಳೆ, ಸುಮಾರಾಗಿರ್ತಾಳೆ, ಧೈರ್ಯವಾಗಿರ್ತಾಳೆ, ಅವಳಿಗೆ ದ ವುಮೆನ್ ಕಿಂಗ್ ಅನ್ನೋ ಪ್ರಶಸ್ತಿನ ಕೊಡೋಣ ಅಂತ ರೆಡಿ ಆಗಿರ್ತಾರೆ. ಅವರಿಗೇನೆ ಇಷ್ಟ ಇಲ್ಲ. ಬಟ್ ಆದ್ರೆ ಏನ್ ಮಾಡೋಕ್ಕಾಗುತ್ತೆ, ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಆವಾಗ ಸೆಲೆಬ್ರೇಷನ್ ಮಧ್ಯದಲ್ಲಿ ಮೈಯಲ್ಲಿ ಗಾಯಗಳ ಜೊತೆ ನಮ್ಮ ಜನರಲ್ ಸೂಪರ್ ಆಗಿ ಎಲ್ಲರನ್ನು ಕಾಪಾಡಿ ಸೇಫ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಗುಲಾಮರಾಗಿ ಸಿಗಾಕೊಂಡಿದ್ದ ತುಂಬಾ ಅಗೋಜಿಸ್ ಗಳನ್ನ ಕಾಪಾಡಿ ಸೂಪರ್ ಆಗಿ ಎಂಟ್ರಿ ಕೊಟ್ಟು ಬರ್ತಾ ಇದ್ದಾರೆ ನಮ್ಮ ಜನರಲ್. ಆ ರೀತಿ ಬರುವ ಎಲ್ಲರನ್ನು ತುಂಬಾನೇ ಅಪ್ರಿಶಿಯೇಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಕರ್ಕೋತಾ ಇರ್ತಾರೆ ಊರ್ ಜನ. ಆವಾಗ ನಮ್ಮ ಹುಡುಗಿಯನ್ನ, ಅದೇ ನಮ್ಮ ಜನರಲ್ ಅವರ ಮಗಳನ್ನ ಫಸ್ಟ್ ದತ್ತು ಪಡೆದು ಒಬ್ಬ ಬೆಳೆಸ್ತಾ ಇದ್ನಲ್ವಾ, ಅವಳನ್ನ ಬೇಡ ಅಂತ ತಂದು ಈ ಅಗೋಜಿಸ್ ಟೀಮ್ ಅಲ್ಲಿ ಹಾಕಿದ್ದ ಅಲ್ವಾ, ಸೇರಿಸ್ಬಿಟ್ಟಿದ್ದ ಅಲ್ವಾ, ಅವರು ಕೂಡ ಇವಾಗ ನಮ್ಮ ಹುಡುಗಿಯನ್ನ ನೋಡಿ ತಲೆ ಚಾಚ್ತಾರೆ, ತಲೆ ಬಗ್ತಾರೆ. ಎಷ್ಟು ದೊಡ್ಡ ಮರ್ಯಾದೆ ಅಲ್ವಾ ನಮ್ಮ ಹುಡುಗಿಗೆ. ಬಟ್ ಆದ್ರೆ ಎಲ್ಲರೂ ರಾಜನ ಮುಂದೆ ಬಂದು ನಿಂತು ಸಾರಿ ಕೇಳ್ತಾರೆ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ನೀವು ಹೇಳಿದ ರೂಲ್ಸ್ ಅನ್ನ ಕೂಡ ದಾಟಿ ನಾವು ಹೋಗಿದ್ದು ತುಂಬಾ ದೊಡ್ಡ ತಪ್ಪು, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬೇಕಾದ್ರೆ ರಾಜ ಇವ್ರುಗಳಿಗೆ ಏನಾದ್ರೂ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಅನ್ಕೊಂಡ್ರೆ, ಅಂತ ನೋಡಿದ್ರೆ ನನ್ನ ಮಾತನ್ನ ಮೀರಿ ಕೂಡ ನೀವು ಈ ರೀತಿ ಮಾಡಿದ್ದೀರಾ ಅಲ್ವಾ, ಅದಕ್ಕಾದ ಶಿಕ್ಷೆ ಏನು ಗೊತ್ತಾ, ನಮ್ಮ ದೇಶದ ವುಮೆನ್ ಕಿಂಗ್ ಆಗಿ ಇರೋದು, ಹೆಂಗಸರಲ್ಲಿ ರಾಜನಾಗಿ ಇರೋದು, ದ ವುಮೆನ್ ಕಿಂಗ್ ಆಗಿ ಇರ್ಬೇಕಾಗಿರೋದು ಬೇರೆ ಯಾರು ಇಲ್ಲ. ಇನ್ ಮುಂದೆ ಈ ನಾಡಿನ ವುಮೆನ್ ಕಿಂಗ್ ಯಾರು ಅಂದ್ರೆ ಅದು ಬೇರೆ ಯಾರು ಇಲ್ಲ, ನಮ್ಮ ಜನರಲ್ಲೇ ಅಂತ ರಾಜ ಹೇಳಿದ ತಕ್ಷಣ ಅಲ್ಲಿದ್ದ ಜನ ಎಲ್ಲರೂ ತುಂಬಾನೇ ಜೋರಾಗಿ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡ್ತಾರೆ. ಎಸ್, ಅವರ ಹೆಂಡತಿಯನ್ನ ಬಿಟ್ಬಿಟ್ಟು ನಮ್ಮ ಜನರಲ್ಗೇನೆ ದ ವುಮೆನ್ ಕಿಂಗ್ ಅನ್ನೋ ಪೋಸ್ಟಿಂಗ್ ಅನ್ನು ಕೊಡ್ತಾ ಇದ್ದಾರೆ ನಮ್ಮ ರಾಜ. ಎಲ್ಲರೂ ಹ್ಯಾಪಿ ಆಗ್ತಾರೆ. ನಮ್ಮ ಹುಡುಗಿ ಕೂಡ ನಮ್ಮ ಜನರಲ್ ಅನ್ನ ಅವಳ ತಾಯಿಯಾಗಿ ಅಕ್ಸೆಪ್ಟ್ ಮಾಡ್ಕೋತಾಳೆ. ಇಬ್ಬರು ಒಬ್ಬರಿಗೊಬ್ಬರು ಅವರ ಪ್ರೀತಿಯನ್ನ ತೋರಿಸ್ಕೋತಾರೆ, ತಾಯಿ ಮಗಳ ಸೆಂಟಿಮೆಂಟ್ ಅನ್ನ ತೋರಿಸ್ಕೋತಾರೆ. ನಂತರ ಇನ್ನೇನು ಆ ಊರಲ್ಲಿರೋ ಜನ ಎಲ್ಲರೂ ರಾತ್ರಿ ಸಿಕ್ಕಾಪಟ್ಟೆ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮೂವಿ ಹೇಗಿತ್ತು, ಸೂಪರ್ ಆಗಿತ್ತಾ, ಡಿಫ್ರೆಂಟ್ ಆಗಿತ್ತಾ? ಸೊ ಈ ರೀತಿ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.